ಇಂಥ ಶುಭ ಮಂಗಳವಾರ ಒಂದು ಒಳ್ಳೆ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಸರ್, ಒಳ್ಳೆ ವಿಚಾರ ಅಂದ್ರೇನು? ಏನಾದ್ರು ದುಡಿಯೋದು ಹೇಳ್ಕೊಡ್ತೀರಾ? ನೋ, ಅದ್ರ ಬಗ್ಗೆ ಹೇಳ್ಕೊಡಲ್ಲ. ಸರ್, ಏನಾದ್ರು ನಮಗೆ ಏನಾದ್ರು ಮಾಡೋದು ಹೇಳ್ಕೊಡ್ತೀರಾ? ಇಲ್ಲ. ನೋಡಿ, ಒಳ್ಳೆ ವಿಚಾರ ಅಂತಂದ್ರೆ ಅದು ನಮ್ಮೊಳಗೆ ಇರುತ್ತೆ. ಮನುಷ್ಯ ಜನ್ಮ, ಮನುಷ್ಯನಾಗಿ ಹುಟ್ಲಿಕ್ಕೆ ಬಹಳ ವರವನ್ನ ಪಡೆದು ಬಹಳ ಪುಣ್ಯದ ಕೆಲಸವನ್ನ ಮಾಡಿ ಈ ಮನುಷ್ಯನ ಜನ್ಮ ಇದೆ. ಈ ಮನುಷ್ಯನ ಜನ್ಮ ನಾವು ಬಂದಿರೋದು ಏನಕ್ಕೆ ಅಂತಂದ್ರೆ ಸಂತೋಷ ಪಡ್ಲಿಕ್ಕೆ, ನೆಮ್ಮದಿಯಾಗಿ ಇರ್ಲಿಕ್ಕೆ, ಖುಷಿ ಪಡ್ಲಿಕ್ಕೆ, ಏನಾದ್ರು ಸಾಧಿಸ್ಲಿಕ್ಕೆ, ಏನಾದ್ರೂ ಪಡಿಲಿಕ್ಕೆ. ಆದ್ರೆ ಇದನ್ಯಾವುದನ್ನೂ ಮಾಡದಲೆ ಕೊರಕಂತ, ನರಳುತ್ತಾ, ಹಿಂಸೆ ಅನುಭವಿಸ್ತಾ, ಮೆಂಟಲಿ ಡಿಪ್ರೆಷನ್ ಆಗ್ತಾ, ಬರಬಾರ್ದ ರೋಗಗಳನ್ನೆಲ್ಲ ನಾವು ತಂದ್ಕಂತ ಇದ್ದೀವಿ ಅಂತಂದ್ರೆ ಕಾರಣ ಏನು ಅಂದ್ರೆ ನಮಗ್ ಸಂತೋಷ ಇಲ್ಲ. ಸಂತೋಷ ಯಾವಾಗ ಬರುತ್ತೆ? ಸಂತೋಷ ಯಾವಾಗ ಬರುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಒಳಗಿಂದ ಸಂತೋಷ ಬರಬೇಕು ಅಂದ್ರೆ ಯಾರು ದುಡ್ಡು ಕೊಟ್ರೆ ಬರಲ್ಲ. ದುಡ್ಡು ನೀವಾಗ ದುಡ್ದಾಗ ಬರುತ್ತೆ. ಯಾರೋ ತಂದು ನಿಮ್ಮ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಕಂಗ್ರಾಚುಲೇಷನ್ಸ್ ಕಾರ್ ತಗೊಂಡ್ರೆ 10 ದಿನವೆಲ್ಲ ಯೋಚನೆ ಮಾಡ್ತೀರಾ, ಇವನ್ ಕಾರ್ ನನಗೆ ಯಾಕೆ ಕೊಟ್ಟ, ಇವನು ಬೈಕ್ ನನಗೆ ಯಾಕೆ ಕೊಟ್ಟ, ಇವನ್ ಮೊಬೈಲ್ ನನಗೆ ಯಾಕೆ ಕೊಟ್ಟ. ಖುಷಿ ಇರಲ್ಲ, ಭಯ ಇರುತ್ತೆ. ಅದೇ ಕಾರ್ನ ನೀನ್ ದುಡ್ಡು ತಗೊಂಡ್ರೆ ಆಬಾ, ನಾನ್ ಆ ಖುಷಿ, ಆ ಸಂತೋಷ, ಆ ಕಾರನ್ನ ದುಡಿಯಂಗಾಗ್ಬೇಕು, ನಾನು 10 ಜನಕ್ಕೆ ಕೆಲಸ ಕೊಡಂಗಾಗ್ಬೇಕು, ನಾನು ಶಕ್ತಿಶಾಲಿ ಆಗ್ಬೇಕು ಅಂತ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ನಿನ್ನೊಳಗಿರೋ ಒಂದು ಆರೋಗ್ಯ ಜಾಗೃತಿ ಆಗ್ಬೇಕು. ಬನ್ನಿ ಸ್ನೇಹಿತರೆ, ಇವತ್ತು ಏನ್ ಈ ಮನುಷ್ಯನ ಜನ್ಮ ನಮಗ್ ಸಿಕ್ಕಿದೆ, ಈ ಮನುಷ್ಯನ ಜನ್ಮವನ್ನ ಪರಿಪೂರ್ಣವಾಗಿ ಅನುಭವಿಸಕ್ಕೆ ಬೇಕಾದಂತ ಆರೋಗ್ಯ ಯಾಕೆ ಕೆಡುತ್ತೆ? ಅದನ್ನ ಕೆಡದಂಗ್ ಹಿಡ್ಕೊಳಕ್ ಏನಾದ್ರು ಸಾಧ್ಯ ಇದೆಯಾ? ಯಾಕೆಂತಂದ್ರೆ ಮತ್ತೆ ಮತ್ತೆ ಬಯಸಿರೆ ಸಿಗುವುದಲ್ಲ ಈ ಮನುಷ್ಯ ಜನ್ಮ. ಮತ್ ಬಯಸಿದ್ ನೀವ್ ಸಿಗಲ್ಲ. ನೀವ್ ಹೇಳ್ಕೊಂಡೇನಾರು ರಿಪೋರ್ಟ್ ತಗೊಂಡ್ ಬರಕ್ಕಾಗತ್ತಾ? ನೀನ್ ಕೋಟಿಗಲ್ಲ, 1,000 ಕೋಟಿಗಿರು. ನೀನು 3 ಹೊತ್ತು ಜಪ ತಪ ಮಾಡು, ನೀನ್ 3 ಹೊತ್ತು ದೇವ್ರ ಪೂಜೆ ಮಾಡು, ಹೋಗ್ಬಿಟ್ಟು ಗುರುವೇ ನನ್ನ ನೆಕ್ಸ್ಟ್ ಇಂಥವ್ರ ಹೊಟ್ಟೆ ಲುಟ್ಸು. ನೋ ಚಾನ್ಸೇ ಇಲ್ಲ. ಹಂಗಾದ್ರೆ ನೀನ್ ಈಗ ಮನುಷ್ಯ ಹುಟ್ಟಿದ್ಯಾ ಅಂದ್ರೆ ಇದು ಯಾವ್ದೋ ಒಂದು ಪವಾಡ, ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ. ಓಕೆ. ಆದರೆ ಆದರೆ ಈ ಜನ್ಮದಲ್ಲಿ ನಗನಗುತ್ತಾ, ಖುಷಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಆನಂದದಿಂದ ನೀನ್ ಬದುಕ್ಬೇಕು ಅಂತಂದ್ರೆ ನಿನಗೆ ಆರೋಗ್ಯ ಬೇಕು. ಅಂತ ಆರೋಗ್ಯನ ತಿಳಿಸ್ತಕ್ಕಂತ, ಅಂತ ಆರೋಗ್ಯನ ಯಾಕೆ ಗೊತ್ತಾ ಸ್ನೇಹಿತರೆ, ಇವತ್ತಿನ ಜನ್ಮದಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಯಾ ಕೋರ್ಟು ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಂಕರಣ್ಣ ಮತ್ತು ವೀರೇಶ್, ಕೇಳಿಸ್ಕೊಳ್ಳಿ. ಯಾ ಕೋರ್ಟು ಬೇಡ, ಯಾ ಸೆಂಟ್ರಲ್ ಜೈಲು ಬೇಡ. ಸ್ನೇಹಿತರೆ, ನಮ್ಮ ಮನೆ ಇದೆ ಇಲ್ಲಿ, ತುಂಬಾ ದೊಡ್ಡ ಮನೆ ಕಟ್ಕೊಂಡಿದೀವಿ. ಮುಂದ್ಗಡೆನೆ ಒಬ್ರು, ಆ ಮಗು 8ನೇ ಕ್ಲಾಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿತ್ತು. 1 ವರ್ಷ ಆಯ್ತು ಆ ಮಗು ಸತ್ತೋಗಿ. 1 ವರ್ಷ ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ ಸತ್ತೋಯ್ತು. ಅವ್ರ ತಂದೆ ತಾಯಿ ಮೋಸ್ಟ್ಲಿ ಭೂಮಿ ಮೇಲೆ ಇನ್ಯಾವುದಾದ್ರೂ ಪನಿಷ್ಮೆಂಟ್ ಉಳಿದಿತ್ತ? ಇಬ್ರು ಕೂಡ ಒಂದ್ 10 ಕೆಜಿ 20 ಕೆಜಿ ತೂಕ ಕಮ್ಮಿ ಆಗೋದಾರೆ ಚಿಂತೆಲಿ. ಒಬ್ಬನೇ ಮಗ ಸತ್ತೋಗಿದ್ದಾನೆ ಹಾರ್ಟ್ ಅಟ್ಯಾಕ್ ಆಗಿ. ಅವ್ರು ಈಗ್ಲೂ ಯೋಚನೆ ಮಾಡ್ತಿದ್ದಾರೆ, ನನ್ನ ಮಗ ಏನ್ ತಪ್ಪು ಮಾಡಿ ಸತ್ತೋದ. ನಾನು ಅಂತೀನಿ, ನೀವು ಅವ್ರನ್ನ ಗಲ್ಲಿಗೆ ಏರಿಸ್ರಿ, ನೇಣಿಗೆ ಹಾಕ್ರಿ, ಚುಚ್ಚ್ರಿ, ತಿವಿರಿ, ಚರ್ಮನೆ ಈಜ್ರಿ. ಹಿಂದಿನ ಕಾಲದಲ್ಲಿ ಎಂತೆಂತವೋ ಶಿಕ್ಷೆ, ಅದಕ್ಕಿಂತ ಘನಘೋರವಾದ ಶಿಕ್ಷೆನ ಡೈಲಿ ಅನುಭವಿಸ್ತಾ ಇದಾರೆ. ಡೈಲಿ ಈಗ್ಲೂ ಅನುಭವಿಸ್ತಾ ಇದಾರೆ. ಇದರ ಅರ್ಥ, ಇವತ್ತು ಶಿಕ್ಷೆ ಕೊಡ್ಲಿಕ್ಕೆ ಯಾರು ಬೇಡ, ಆರೋಗ್ಯ ಕೆಟ್ರೆ ಸಾಕು. ಅದರಂತ ಘನಘೋರ ಶಿಕ್ಷೆ ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಸ್ನೇಹಿತರೆ, ಬನ್ನಿ, ಈ 1 ಗಂಟೆ ಯಾವುದೋ ಸುಡುಗಾಡ ಧಾರಾವಾಹಿ ನೋಡ್ಕೊಂಡು, ಯಾವುದೋ ಸುಡುಗಾಡ ಹಾಳ ಟಿವಿ ಕಾರ್ಯಕ್ರಮಗಳು ನೋಡ್ಕೊಂಡು, ಒಂದರಲ್ಲೂ ಕೂಡ ಒಂದು ಸಂಸ್ಕಾರ ಇಲ್ಲ, ಒಂದರಲ್ಲೂ ಕೂಡ ಒಂದು ಗುರು ಹಿರಿಯರಿಗೆ ಏನಾರು ಒಂದು ಒಳ್ಳೇದು ಹೇಳ್ತಕ್ಕಂಥದ್ದಿಲ್ಲ. ಇದ್ರ ವಿಚಾರದೊಳಗೆ ವೈಜ್ಞಾನಿಕವಾಗಿ, ಯಾವುದು ಕುರುಡು ಮೆಥಡ್ ಇಲ್ದಲೆ, ಒಂದು ವೈಜ್ಞಾನಿಕವಾಗಿ, ಪಾರಂಪರಿಕವಾಗಿ ನೋಡ್ರಿ, ನಾವಿದ್ ಯಾವ್ದನ್ನೋ ಹೊಸಾದ್ ಕಂಡು ಹಿಡ್ಕೊಂಬಂದ್ ನಿಮ್ ಮುಂದೆ ಬರ್ತಾ ಇಲ್ಲ. ಲಕ್ಷಾಂತರ ವರ್ಷದಿಂದ ಬಂದಿರತಕ್ಕಂತಹ ಒಂದು ಪಾರಂಪರಿಕ ವಸ್ತುವಿನಿಂದ ನನ್ನ ಮನೆನ ನಾನು ಬೆಳಗಬಹುದೇ, ನನ್ನ ಮಕ್ಕಳನ್ನ ನಾನು ಆರೋಗ್ಯವಾಗಿಡಬಹುದೇ, ನನ್ನ ಕುಟುಂಬವನ್ನ, ನನ್ನ ನಂಬ್ತಲ್ಲ ನನ್ನ ಕುಟುಂಬ ಏನು, ನಾನು ಇವ್ರ ಫ್ಯಾಮಿಲಿ, ನಾನು ನೀವು ಕೇಳಿರ್ಬೋದು, ನಾನು ಪ್ರವೀಣ್ ಫ್ಯಾಮಿಲಿ, ನಾನು ಶಂಕರ್ ಫ್ಯಾಮಿಲಿ, ನೀವು ಕೇಳಿರ್ತೀರಲ್ಲ. ಯಾಕೆ ಹೇಳ್ತಾರ ತರ? ಬಿಕಾಸ್ ನಿನ್ನನ್ನು ನಂಬಿದಾರಪ್ಪ ಸ್ವಾಮಿ, ನಿನ್ನನ್ನು ನಂಬಿದ್ದಾರೆ. ನನ್ನ ಫ್ಯಾಮಿಲಿ ನನ್ನನ್ನು ನಂಬಿದ್ದಾರೆ. ಅದೇ ತರ ಪ್ರತಿಯೊಬ್ರು ಒಂದೊಂದು ಫ್ಯಾಮಿಲಿ ನಂಬಿದೆಯಲ್ಲ,
ಫ್ಯಾಮಿಲಿಗೆ ರಕ್ಷಣೆ ಕೊಡೋದು ಹೇಗೆ, ನನ್ನ ನಂಬಿರೋ ನನ್ನ ಸ್ನೇಹಿತರನ್ನ ಕಾಪಾಡೋದು ಹೇಗೆ, ನನ್ನ ನಂಬಿರೋ ಈ ದೇಶ ಕಾಪಾಡೋದು ಹೇಗೆ, ನನ್ನ ನಂಬಿರೋ ಊರು ಕೇರಿನ ಕಾಪಾಡೋದು ಹೇಗೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಲ್ಲ? ಬನ್ನಿ ಸ್ನೇಹಿತರೆ, ಇವತ್ತು ವೈಜ್ಞಾನಿಕ ರೀತಿನಲ್ಲಿ ಹಲವಾರು ವಿಚಾರಗಳನ್ನ ಶೇರ್ ಮಾಡೋಣ. ಒಂದು PPT ಶೇರ್ ಮಾಡ್ತೀನಿ, ನಿಮ್ಮ ರೆಫರೆನ್ಸ್ಗೆ ಇರ್ಲಿ ಸ್ನೇಹಿತರೆ. PPT ಶೇರ್ ಆಗ್ತಿದ್ಯಾ ಶಂಕರಣ್ಣ? ವೆರಿ ಗುಡ್ ಸರ್, ಬರ್ತಿದೆ. ವೆರಿ ಗುಡ್ ಸರ್, ಇದು ವೇರಿಯೇಷನ್ ಹೋಸ್ಟ್ ಮಾಡಿ. ಐ ವಿಲ್ ಡೂ ಆಫ್ಟರ್ ಮೀಟಿಂಗ್ ಮುಗಿದ್ಮೇಲೆ ನಾನು ಇದು ಮಾಡ್ತೀನಿ. ಓಕೆ ಸರ್. ವೇಟ್. Recording in progress. ವೆರಿ ಗುಡ್. ರೆಕಾರ್ಡ್ ಮಾಡಿ. ಅದರ್ಸ್. ಓಕೆ ಓಕೆ, ಈಗ ಯಾರು ಬರೆಯಕ್ಕಾಗಲ್ಲ. ವೆರಿ ಗುಡ್. ಬನ್ನಿ ಸ್ನೇಹಿತರೆ, ನಾವು ಒಳ್ಳೊಳ್ಳೆ ಮಾತನ್ನ ಕೇಳಿರ್ತೀವಿ ಅಷ್ಟೇ, ಬಟ್ ಯಾವ್ದನ್ನು ಅನುಸರಿಸಿರಲ್ಲ. ಇದಂತೂ ನಮ್ ತಾಯಣೆ ಸತ್ಯ. ಯಾಕೆ ಅಂತಂದ್ರೆ ಎಲ್ಲ ಕೇಳಕ್ಕೆ ಈ ಕಿವಿಲಿ ಕೇಳಿ, ಈ ಕಿವಿಲಿ 2 ಕಿವಿ ಇರೋದು. ಯಾವ ವಿಚಾರನು ತಪ್ಪದಂಗ್ ಕೇಳಿಸ್ಕೊಳಪ್ಪ ಅಂತ. ಆದ್ರೆ ನೀನೆಲ್ಲ ಕೇಳಿ ಎಲ್ಲ ಮರಿತೀರ ನೋಡಿ. ಆರೋಗ್ಯವೇ ಭಾಗ್ಯ ಅಂತೀವಿ, ಆರೋಗ್ಯನೇ ನಮ್ ಬೆಸ್ಟ್ ಫ್ರೆಂಡ್ ಅಂತೀವಿ. ಯಾಕೆ ಅಂತಂದ್ರೆ ನೋಡ್ರಿ, ಆರೋಗ್ಯ ಇಲ್ಲದ್ದು ನಿನಗೇನ್ ಕೊಟ್ರು ಶೂನ್ಯ. ನೋಡಿ, ನನ್ನ ಹತ್ರ ಕೋಟಿ ದುಡ್ಡಿದ್ರು ನಾನು ಕಳ್ಕೋಬಹುದು, ಮತ್ತದನ್ನ ಗಳಿಸ್ಬೋದು. ಆದ್ರೆ ಆರೋಗ್ಯ ಕಳ್ಕೊಂಡ್ರೆ ಮತ್ ಗಳಿಸಕ್ಕಾಗಲ್ಲ. ಆರೋಗ್ಯ ವಜ್ರಕ್ಕೆ ಸಮಾನ. ಆರೋಗ್ಯ ಅದು ಬಹಳ ಸ್ನೇಹಿತರೆ. ಯಾಕೆಂದ್ರೆ ಆರೋಗ್ಯದಲ್ಲಿರೋ ಕಲ್ಪನೆನೇ ಬೇರೆ. ಇಂತಹ ಆರೋಗ್ಯ ಸ್ನೇಹಿತರೆ ನಮ್ಮದಾಗ್ಬೇಕು ಅಂತಂದಾಗ ನಾವೇನ್ ಮಾಡ್ಬೇಕು? ಸಿಂಪಲ್ ಸ್ನೇಹಿತರೆ, ಇವತ್ತು ಆರೋಗ್ಯ ಕೈ ಕೊಟ್ಟಿದೆ. ಯಾಕೆ ಕೈ ಕೊಟ್ಟಿದೆ ಆರೋಗ್ಯ? ಏನಕ್ಕೆ ಕೈ ಕೊಡ್ತು? ಇದ್ರ ಬಗ್ಗೆ ನಾವೇನಾದ್ರು ಯೋಚನೆ ಮಾಡಿದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಆಗೋದಿಷ್ಟೇ. ಆರೋಗ್ಯ ಕೈ ಕೊಡಕ್ಕೆ ಮುಖ್ಯವಾಗಿರೋ ಕಾರಣ, ನಮ್ಮ ದೇಹಕ್ಕೆ ಆಹಾರನ ನಾವು ಮೆಡಿಸನ್ ಮಾಡ್ಕೊಳ್ಳೋದ್ರ ಬದಲು ಮೆಡಿಸನ್ ಅನ್ನೇ ಆಹಾರ ತರ ತಿಂತಾ ಇದೀವಿ. ಅಂದ್ರೆ ಸ್ನೇಹಿತರೆ, ನೀವು ತಿನ್ನ ಅನ್ನ ಎಲ್ಲಿವರೆಗೆ ಔಷಧಿ ಆಗಲ್ವೋ ಅಲ್ಲಿವರೆಗೂ ನಿಮಗೆ ಕಾಯಿಲೆಯಿಂದ ಮುಕ್ತಿ ಇಲ್ಲ. ನೀನು ಶುಗರ್ಗೆ ಮಾತ್ರೆ ತಾಂತಿದೀಯ ರಾಜ್ಕುಮಾರ, ಹಾರ್ಟ್ ಪ್ರಾಬ್ಲಮ್ ಮಾತ್ರೆ ತಾಂತಿದ್ಯಾ, ಅಸ್ತಮಕ್ ಮಾತ್ರೆ ತಾಂತಿದ್ಯಾ, ಬಟ್ ಆ ಎಲ್ಲಾ ಮಾತ್ರೆಗಳು, ನೀನ್ ಎಷ್ಟು ಮೆಡಿಸನ್ಸ್ ಇವತ್ತು ಈ ಪ್ರಪಂಚದಲ್ಲಿ ಇದೆಯೋ ಪ್ರತಿಯೊಂದು ಮೆಡಿಸನ್ಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಗೂಗಲ್ ಅಲ್ಲಿ ಇವ್ರನ್ನ ಕೇಳಕ್ ಹೋಗ್ಬೇಡ ಗುರು, ಗೂಗಲ್ ತೆಗಿ, ಅಸ್ತಮ ಮಾತ್ರೆ ಸೈಡ್ ಎಫೆಕ್ಟ್ ಏನು ಕೇಳೋ. ಹೆಣ್ಮಕ್ಳಿಗೆ ಇವತ್ತು ತುಂಬಾ ಪ್ರಾಬ್ಲಮ್ಸ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಗೆ ಯಾವ ಮೆಡಿಸನ್ ನ ಹೆಣ್ಮಕ್ಳು ರೆಗ್ಯುಲರ್ ಆಗಿ ತಗೋತಾರೋ ಆ ಹೆಣ್ಮಕ್ಳು ಮೂಳೆ ಸ್ವಲ್ಪ ದಿನ ಆದ್ಮೇಲೆ ಲಟ್ಟನ್ ಮುರಿದೋಗ್ತವೆ. ಯಾಕೆ ಅಂತಂದ್ರೆ ಕ್ಯಾಲ್ಸಿಯಂನ ಅಬ್ಸರ್ಪ್ಷನ್ ಮಾಡ್ಕೊಳೋ ಶಕ್ತಿನೇ ಕಳ್ಕೊಳತ್ತೆ. ಎವ್ರಿ ಮೆಡಿಸನ್ಸ್ ಹ್ಯಾವ್ ಎ ಸೈಡ್ ಎಫೆಕ್ಟ್. ಅದಕ್ಕೆ ಏನ್ ಮಾಡಬೇಕು ಸರ್? ಮೆಡಿಸನ್ ದಟ್ ಈಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ಸ್. ನಿನ್ನ ಸಮಸ್ಯೆಗೆ ಔಷಧಿಗಳಿಂದ ಪರಿಹಾರ ಶಾಶ್ವತವಾಗಿ ಸಿಗಲ್ಲ. ಶಾಶ್ವತವಾಗಿ ಹೆಂಗ್ ಸಿಗುತ್ತೆ ಗುರುಗಳೇ? ಶಾಶ್ವತವಾಗಿ ಯಾವಾಗ ಸಿಗುತ್ತೆ ಅಂತಂದ್ರೆ, ತಿನ್ನೋ ಊಟನ ಮೆಡಿಸನ್ ಮಾಡ್ಬಿಡು. ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರಾ? ನಾನ್ ಚಿತ್ರಾನ್ನ ತಿಂತೀನಿ ಗುರುಗಳೇ, ನಾನು ಉಪ್ಪಿಟ್ಟು ತಿಂತೀನಿ ಗುರುಗಳೇ, ನಾನು ರೊಟ್ಟಿ ತಿಂತೀನಿ ಗುರುಗಳೇ, ನಾನು ಸಾಂಬಾರ್ ತಿಂತೀನಿ. ನೀನ್ ಏನಾರು ತಿನ್ನು ರಾಜ, ಅದನ್ನೆಲ್ಲ ಮೆಡಿಸನ್ ಮಾಡ್ಕೊಂಬಿಡು ಗುರುಗಳೇ. ಅದನ್ನೆಲ್ಲ ಮೆಡಿಸನ್ನ. ಎಸ್, ಇವತ್ತಿನ ಕಾರ್ಯಕ್ರಮ ಸ್ನೇಹಿತರೆ, ನಾವು ನಿಮ್ಮನ್ನ ಯಾವುದನ್ನೂ ಬಿಡಿಸಲ್ಲ. ಆರೋಗ್ಯ ಕೊಡೋಕ್ಕೋಸ್ಕರ ಕೆಲವರು ಯಾವ್ದೋ ಜ್ಯೂಸ್ ಕುಡಿಸ್ತಾರೆ, ಇನ್ನೊಂದೇನೇನೋ ಕುಡಿಸ್ತಾರೆ, ಓಡು ಅಂತಾರೆ, ನೆಗಿ ಅಂತಾರೆ, ಕುಣಿ ಅಂತಾರೆ, ಆರು ಅಂತಾರೆ, ಬೀಳು ಅಂತಾರೆ, ದಪ್ಪನತ್ಲ ಸುಳ್ಳು ಸುತ್ಕೊಂಡು ಹೋಗು ಅಂತಾರೆ. ನಾವೇನೂ ಮಾಡ್ಸಲ್ಲ. ನೋಡಪ್ಪ, ನಿನ್ನ ಮನೇಲಿ ಏನ್ ಆಹಾರ ಮಾಡ್ತೀಯೋ ಅದನ್ನ ಸಖತ್ತು ರುಚಿಯಾಗಿ ಮಾಡು, ಸಖತ್ ಟೇಸ್ಟಿಯಾಗಿ ಮಾಡು, ಅದನ್ನ ಔಷಧಿ ಮಾಡು. ಸರ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಇದು. ಬನ್ನಿ ಸ್ನೇಹಿತರೆ, ಆ ಇಂಟ್ರೆಸ್ಟಿಂಗ್ ವಿಚಾರನ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ. ಇದನ್ನ ನಾವು ನಿಮಗೆ ಪ್ರಸ್ತುತಿ ಪಡಿಸ್ತಾ ಇದೀವಿ. ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್. ನಿಮ್ ತಲೆಗೀಗಲೇ ಹೋಯ್ತು, ವರ್ಜಿನ್ ಕೊಕೊನಟ್ ಆಯಿಲ್ ಇದೇನು ಎಂತು ಹಂತವಾಗಿ ತಿಳ್ಕೊಳ್ಳೋಣ. ನಿಮ್ಮ ತಲೆನಲ್ಲಿ ನಾನು ಏನಾದ್ರು ಒಂದು ಹೇಳಿದಾಗ ಮನುಷ್ಯನಿಗೆ ಬರೋ ಮೊದಲನೇ ವಿಚಾರನೆ ಯಾಕೆ, ವೈ. ವೆರಿ ಗುಡ್. ಬನ್ನಿ ಆ ಯಾಕೆ ಫಸ್ಟ್ ಕ್ಲಿಯರ್ ಮಾಡೋಣ. ಕೊಕೊನಟ್ ಆಯಿಲ್ ಯಾಕೆ ತಿನ್ಬೇಕು ಸರ್? ಬನ್ನಿ, ಇದಕ್ಕೆ ನಂದೊಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದೆ. ಏನು?
ಮನುಷ್ಯನ ದೇಹಕ್ಕೆ ಏನ್ ಹೋಗುತ್ತೋ ಮನುಷ್ಯನ ದೇಹಕ್ಕೆ ಅದೇ ಸಿಗುತ್ತೆ, ಅದೇ ಮನುಷ್ಯನ ದೇಹ ತೋರಿಸುತ್ತೆ. ಎಕ್ಸಾಂಪಲ್, ಖಾರ ತಿಂದ್ರೆ ಖಾರ ಅಂತೀರಾ, ಸ್ವೀಟ್ ತಿಂದ್ರೆ ಸ್ಯಾಟಿಸ್ಫೈಡ್ ಅಂತೀರಾ, ಹುಳಿ ತಿಂದ್ರೆ ಮುಖ ಹಿಂಗು ಮಾಡ್ಕೋತೀರಾ. ಅದೇ ತರ ಯಾವ ಆಹಾರ ದೇಹಕ್ಕೆ ಹೋಗುತ್ತೋ ಅದು ದೇಹದ ಮೇಲೆ ಅದರ ಪ್ರತಿಕ್ರಿಯೆಯನ್ನ ತೋರಿಸುತ್ತೆ. ಅದೇ ತರ ಸ್ನೇಹಿತರೆ, ಬನ್ನಿ ಇವತ್ತು ಪ್ರತಿಯೊಬ್ಬರಿಗೂ ಈ ತರ ದೇಹನ ಹೊಂದಬೇಕು ಅನ್ನೋ ಆಸೆ ಇದೆ. ಸ್ನೇಹಿತರೆ ನೋಡಿ, ಇಷ್ಟೊಡದಪ್ಪ ಚೈನ್ ಹಾಕೊಳ್ರಿ, ನೀವು ಕುತ್ತಿಗೆ ಕೈಗೆಲ್ಲ ಬ್ರಾಸ್ಲೆಟ್ ಹಾಕೊಳ್ರಿ, ನೀವು ಕಾಸ್ಟ್ಲಿದು ಒಂದು 20 ಲಕ್ಷ ರೂಪಾಯಿ ಮೈ ಮೇಲೆ ಹಾಕೊಳ್ರಿ. ಹೊಟ್ಟೆ ಬಂದಿತ್ತು ಅಂದ್ರೆ ಜನ ನಿಮ್ಮನ್ನ ಇಷ್ಟಪಡಲ್ಲ, ಗಲೀಜು ಅಂತ. ಈ ವ್ಯಕ್ತಿ ನೀವೇನ್ ನೋಡ್ತಾ ಇದೀರಲ್ಲ, ಈ ವ್ಯಕ್ತಿ ಮೈ ಮೇಲೆ ಏನೂ ಹಾಕಿಲ್ಲ, ನೋಡಿದ್ರೆ ಸಾಕ್ಷಾತ್ ಲಕ್ಷಣವಾಗಿ ಕಾಣ್ತಾರೆ. ಯಾಕೆಂದ್ರೆ ಮನುಷ್ಯ ಹಾಕೋ ಒಡವೆ, ಮನುಷ್ಯ ಹಾಕೋ ಬಟ್ಟೆ, ಮನುಷ್ಯ ಕೊಡ್ತಕ್ಕಂತಹ ಶೋಕಿ ಉಪಕರಣಗಳಿಂದ ಮನುಷ್ಯನಿಗೆ ಲುಕ್ ಬರಲ್ಲ. ದೇವರು ಕೊಟ್ಟಿರುವ ದೇಹವನ್ನ ಅಚ್ಚುಕಟ್ಟಾಗಿ ಹಿಡ್ಕೊಂಡ್ರೆ ಲುಕ್ ಬರುತ್ತೆ. ಅವ್ನು ನೋಡ್ರಿ, ಅವ್ನು ಬರಿ ಮೇಲೆ ಹೋದ್ರು ಜನ ಫೋಟೋ ತಿಕ್ಕಂತಾರೆ. ಯಾಕೆ? ಅವ್ನು ನೋಡಿದ್ರೇನೆ ದೇಹ ಆ ತರ ಇದೆ. ಸರ್, ಈ ತರ ದೇಹ ಬೇಕು ಅನ್ನೋದು ನಿಮ್ಮ ಆಹಾರ ಮತ್ತು ಅಭ್ಯಾಸಗಳು ನಿಮ್ಮ ದೀರ್ಘಾಯುಷ್ಯವನ್ನ ತೀರ್ಮಾನ ಮಾಡುತ್ತೆ. ಗುರು ಸರ್, ಸ್ವಲ್ಪ ಬಿಡಿಸಿ ಹೇಳ್ರಿ, ಏನಿದು ಆಹಾರ ಮತ್ತು ಅಭ್ಯಾಸ ಏನು? ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ನೇಹಿತರೆ, ತಮ್ಗೆಲ್ಲ ಆಯುರ್ವೇದಿಕ್ ಬಹಳ ಗೊತ್ತು. ಆಯುರ್ವೇದ ಸುಮಾರು 5,000 ವರ್ಷದಷ್ಟು ಹಳೆಯದಾದ ವಾಗ್ಭಟ್ಟಾಚಾರ್ಯ, ಚರಕ, ಸುಶ್ರುತ, ಅದು ಇವತ್ತಿಂದು ನೆನ್ನೆದು ಮೊನ್ನೆದು ಅಲ್ಲ. ಅಂತ ಆಯುರ್ವೇದದಲ್ಲಿ ಸ್ನೇಹಿತರೆ, ಒಂದು ಟೊಮೊಟೊ ಹಣ್ಣು, ಒಂದು ಹುಣಸೆ ಹಣ್ಣನ್ನ ಎರಡು ಕಡೆ ಇಟ್ರೆ ಅವರು ಟೊಮೊಟೊ ಹಣ್ಣನ್ನ ರೆಕಮೆಂಡ್ ಮಾಡಲ್ಲ, ಬದಲಾಗಿ ಹುಣಸೆ ಹಣ್ಣನ್ನ ಸ್ಟ್ರಾಂಗ್ ರೆಕಮೆಂಡ್ ಮಾಡ್ತಾರೆ. ನಿಮಗೆ ಅನ್ಸುತ್ತೆ ಎರಡು ಉಳಿಯಲ್ಲ, ಎರಡರಲ್ಲೂ ಗೊಜ್ಜು ಮಾಡ್ತೀವಿ, ಎರಡರಲ್ಲೂ ಸಾಂಬಾರ್ ಮಾಡ್ತೀವಿ, ಹುಳಿಗೋಸ್ಕರ ಬಳಸ್ತೀವಿ, ಹುಳಿನೇ. ಅದ್ಯಾಕೆ ಕೇಳಿ ಸ್ನೇಹಿತರೆ, ಪ್ರತಿಯೊಬ್ಬನ ದೇಹದಲ್ಲಿ ಜೀನ್ಸ್ ಅನ್ನೋದಿದೆ. ಜೀನ್ಸ್ ನಾವು ಕೇಳ್ತೀವಿ, ಪುನೀತ್ ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರ್ ರಕ್ತ ಅಲ್ವಾ ಅದು, ಜೀನ್ಸ್ ಅಲ್ವಾ ಅದು. ಅದೇ ತರ ಇವತ್ತು ಅವ್ರ ಮೊಮ್ಮಗ, ರಾಜ್ಕುಮಾರ್ ಅವ್ರ ಮೊಮ್ಮಗ ಯುವ ಅಂತ ಹೇಳಿ ಎಲ್ಲ ಫುಲ್ ಮಾಡ್ತಾರೆ, ಎಲ್ಲಿ ಹೋಗುತ್ತದು ಜೀನ್ಸ್ ಅಂತ ಕರಿತೀವಿ. ಅದೇ ತರ ಒಬ್ಬ ಗಾಯಕನ ಮಗ, ಮೈಸೂರು ಅನಂತ ಸ್ವಾಮಿ ಅವ್ರ ಮಗ ರಾಜು ಅನಂತ ಸ್ವಾಮಿ, ಸೇಮ್ ಅಪ್ಪನ ವಯಸ್ಸೇ ಬಂತು, ಅದನ್ನ ಜೀನ್ಸ್ ಅಂತ ಕರಿತೀವಿ. ಅಂದ್ರೆ ನನ್ನ ಕೆಲವು ಗುಣಗಳು, ನಮ್ಮ ತಂದೆಯ ಗುಣಗಳು ನನಗೆ ಬಂದಿದೆ, ಅದು ನನ್ನ ಮಗನಿಗೂ ಬರುತ್ತೆ, ಜೀನ್ಸ್ ಅಂತ ಕರಿತೀವಿ. ಜೀನ್ಸ್ ಸ್ನೇಹಿತರೆ, ಅದೇ ತರ ಹೇಗೆ ಮನುಷ್ಯನಲ್ಲಿ ಜೀನ್ಸ್ ಇದೆಯೋ, ಗಿಡ ಸಸ್ಯಗಳಲ್ಲೂ ಜೀನ್ಸ್ ಇದೆ. ಈ ಜೀನ್ಸ್ಗಳು, ಈ ಅನಿಮಲ್ ಜೀನ್ಸ್ಗಳು ಯಾವತ್ತೂ ಕೂಡ ಮರ್ಜ್ ಆಗಲ್ಲ, ಪ್ರಭಾವವನ್ನ ಬೀರಲ್ಲ. ನಿಮಗೆ ಸಿಂಪಲ್ ಹೇಳ್ತೀನಿ, ತುಂಬಾ ಮೆಡಿಕಲ್ ವರ್ಡ್ಗಳು ಅಂದ್ರೆ ತುಂಬಾ ಅದನ್ನ ಹೇಳೋ ಅಂತ ಕಾರ್ಯಕ್ರಮ ಇದಲ್ಲ, ಯಾಕೆಂದ್ರೆ ಅದಕ್ಕೆ ಸಮಯ ಇಲ್ಲ. ನಿಮಗೆ ಮುಂದಿನ ಸಮಯಗಳು ಸಿಕ್ತಾಗ ಹೇಳ್ತೀನಿ. ಈ ಪ್ಲಾಂಟ್ ಜೀನ್ಸ್ ಇದೆಯಲ್ಲ, ಅದು ಮನುಷ್ಯನ ಜೀನ್ಸ್ ಮೇಲೆ ಆ ಜೀನ್ಸ್ ಇಂಪ್ರೂವ್ ಆಗ್ಲಿಕ್ಕೆ ಪ್ರಭಾವವನ್ನ ಬೀರುತ್ತೆ. ಈ ಟೊಮೊಟೊ ಗಿಡ ಇದೆಯಲ್ಲ, ಅದು ಕೇವಲ 3 ತಿಂಗಳು ಬದುಕ್ತಕ್ಕಂತ ಸಸ್ಯ. ಹಾಗಾದ್ರೆ ಟೊಮೊಟೊ ಗಿಡದಲ್ಲಿರೋ ಜೀನ್ಸ್ ಮನುಷ್ಯನ ಆಯಸ್ ಮೇಲೆ ಪ್ರಭಾವ ಬೀರುತ್ತಾ? 200% ಬೀರುತ್ತೆ. ಆದ್ರೆ ಹುಣಸೆ ಮರ 1000 ವರ್ಷ ಇರ್ತಕ್ಕಂತಹ ಗಿಡ. ಹಾಗಾದ್ರೆ ಹುಣಸೆ ಹಣ್ಣಲ್ಲಿರುವ ಜೀನ್ಸ್ 1000 ವರ್ಷ ಬದುಕ್ತಕ್ಕಂತ ಗುಣನ ತುಂಬಿದೆಯಾ? ತುಂಬಿದೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ಇವತ್ತು ಭೂಮಿ ಮೇಲೆ ಯಾಕೆ ವರ್ಜಿನ್ ಕೊಕೊನಟ್ ಆಯಿಲ್ ತಿನ್ಬೇಕು ಅನ್ನೋದಕ್ಕೆ ಮೊದಲನೇದು ಸ್ನೇಹಿತರೆ, ಸಾಸಿವೆ ಎಣ್ಣೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಉಪಯೋಗ ಆಗುತ್ತೆ. ಸಾಸಿವೆ ಗಿಡ ಎಷ್ಟು ದಿನ ಬದುಕುತ್ತೆ? 3 ತಿಂಗಳು. ಅದ್ರ ಬೇರು ಒಂದು 1/2 ಅಡಿ ಅಡಿಗೆ ಹೋಗುತ್ತೆ ಅಷ್ಟೇ. ಸೂರ್ಯಕಾಂತಿ ಗಿಡ 4 ತಿಂಗಳು ಬದುಕುತ್ತೆ, 3 ಅಡಿ ಬೇರು ಹೋಗುತ್ತೆ. ಕಡ್ಲೆಕಾಯಿ ಗಿಡ, ಶೇಂಗಾ ಅಂತ ನೀವೇನ್ ಕರಿತೀರಿ, 5 ರಿಂದ 6 ತಿಂಗಳು ಬದುಕುತ್ತೆ. ಆದರೆ ತೆಂಗಿನ ಮರ ಸ್ನೇಹಿತರೆ 100 ರಿಂದ 500 ವರ್ಷ, 880 ವರ್ಷ ಬದುಕಿರುವ ತೆಂಗಿನ ಮರನೂ ಕೂಡ ಇವತ್ತಿದೆ. ಸರ್, ಹಾಗಾದ್ರೆ ತೆಂಗಿನ ಎಣ್ಣೆಯಲ್ಲಿರುವ ಆ ಜೀನ್ಸ್ ಮನುಷ್ಯನ ದೀರ್ಘಾಯುಷ್ಯಕ್ಕೆ ಸಂಬಂಧ ಇದೆಯಾ? 200% ಇದೆ. ಬನ್ನಿ ಒಂದು ಸೈಂಟಿಫಿಕ್ ರಿಸರ್ಚ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ನಮಗೆಲ್ಲ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ದೀರ್ಘಾಯುಷ್ಯಗಳಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಪಟ್ಟಂತ ನೆನಪಿ ಬರೋದು ಕೇರಳ ಸ್ನೇಹಿತರೆ. ಯಾಕೆಂದ್ರೆ ಕೇರಳದಲ್ಲಿ ತಿನ್ನೋದು ತೆಂಗಿನ ಎಣ್ಣೆ. ಸ್ನೇಹಿತರೆ, ಅದು ಬಿಡಿ, ಬನ್ನಿ ಇದೊಂದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಅದ್ಭುತವಾಗಿದೆ. ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಎಸ್ ಸ್ನೇಹಿತರೆ, ನಾನು ಇದನ್ನ ಹೋಲ್ಡ್ ಮಾಡ್ತೀನಿ. ಇದು ನೀವೇನ್ ನೋಡ್ತಿದ್ದೀರಿ, ಇದೊಂದು ಏಡಿ ಸ್ನೇಹಿತರೆ. ಏಡಿ ಸಾಮಾನ್ಯವಾಗಿ ನಮ್ಮ ಒಳನಾಡಲ್ಲೆಲ್ಲ ಒಂದ್ 30-40 ಗ್ರಾಮ್ ಇರುತ್ತೆ, ಇಷ್ಟಪ್ಪ ಇರುತ್ತೆ. ಅದೇ ತರ ಸಮುದ್ರ ಏಡಿಗಳು 1 kg ಇರ್ತವೆ.
ಸ್ನೇಹಿತರೆ, ಈ ಏಡಿ ಸರಿಸುಮಾರು ಕೆಲವು ಏಡಿಗಳು 20-25 kg ತೂಕ, ಒಬ್ಬ ಮನುಷ್ಯನ ಕೈನೇ ಕಟ್ ಮಾಡುವಷ್ಟು ದೊಡ್ಡ ಇಕ್ಕಳುಗಳಿಂದ ಕೂಡಿರುತ್ತೆ. ಸ್ನೇಹಿತರೆ, ಏಡಿ ಆಯಸ್ಸು ಒಂದು 3 ತಿಂಗಳ ಕಡೆ ನಮ್ ಕಡೆ ಬದುಕಿದ್ರೆ ಸಮುದ್ರದ ಏಡಿಗಳೆಲ್ಲ 1 ವರ್ಷಕ್ಕೆ ಸತ್ತೋಗ್ತವೆ. ಬಟ್ ಈ ಏಡಿ 50-60 ವರ್ಷ ಬದುಕುತ್ತೆ. ವಿಜ್ಞಾನಿಗಳಿಗೆ ಹುಚ್ಚಿಡ್ದೋಗುತ್ತೆ. ಹುಚ್ಚಿಡ್ದಾಗ ವಿಜ್ಞಾನಿಗಳಷ್ಟೇ ಇದು ಏನ್ ಆಹಾರನ ತಿಂದು ಇಷ್ಟ ಆಯಸ್ಸನ್ನ ಜಾಸ್ತಿ ಮಾಡ್ಕೊಂತು. ಯಾಕೆಂದ್ರೆ ಆಹಾರಕ್ಕೂ ದೇಹದ ಆರೋಗ್ಯಕ್ಕೂ ಸಂಬಂಧ ಇದೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಕೇಳ್ಕೊಳ್ಳಿ. ಹಸುಗಳಿದಾವೆ ಗೊತ್ತಾ, ನಮ್ ಕಡೆ ಹಳ್ಳಿಕಾರ್ ಅಂತ ಇರ್ತವೆ. ನಮ್ಮ ಬಯಲುಸೀಮೆ, ನಮ್ಮ ವೀರೇಶ್ ಊರ್ ಕಡೆ ಹೋದ್ರೆ ಹಳ್ಳಿಕಾರ್ ಓರಿ ಏನ್ ಇಷ್ಟ ಹತ್ರ ಇರ್ತವು. ಈ ಓರಿದೆಲ್ಲ ರೈಸ್ ಮಾಡ್ತಾರಲ್ರಿ, ರೇಸ್ ಎಲ್ಲ ಓರಿ ಮಾಡ್ತಾರೆ. ಅದೇ ನೀವು ಮಲ್ನಾಡ್ ಕಡೆ ಬಂದ್ರೆ ಮಲ್ನಾಡ್ ಗಿಡ್ಡ ಅಂತ ಇರ್ತವೆ. ಫರಕ್ ತಿಳ್ಕೊಳ್ರಿ. ಯಾಕೆ ವೀರೇಶ್ ಊರ್ ಕಡೆ ಓರಿಗಳು ಎತ್ತರ ಇರ್ತವು, ಅದೇ ಮಲ್ನಾಡ್ ಕಡೆ ಹಸುಗಳು ಗಿಡ್ಡಿರ್ತಾವು? ಯಾಕೆಂದ್ರೆ ವೀರೇಶರ ಊರ್ ಕಡೆ ಬೆಳಿತಕ್ಕಂತ ಹುಲ್ಲು ಬಹಳ ಹೈಟ್ ಇರ್ತತಿ. ಆ ಹೈಟ್ ಇರೋ ಹುಲ್ಲನ್ನ ತಿಂದಂತ ಆ ಹೋರಿ ಹೈಟೇ ಆಕತಿ. ಆದ್ರೆ ಮಲ್ನಾಡಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳೋದ್ರಿಂದ ಹುಲ್ಲು ಬಹಳ ಎತ್ತರ ಬೆಳೆಯಲ್ರಿ, ಬಹಳ ಗಿಡ್ಡು ಬೆಳಿತತಿ. ಹಂಗಾಗಿ ಆ ಹುಲ್ಲನ್ನ ತಿಂದಂತ ಹಸು ಗಿಡ್ಡಿಗೆ ಆಗ್ತತಿ. ಅಂದ್ರೆ ನಾನ್ ಏನ್ ಆಹಾರ ತಿಂತೀನಿ ಅದ್ ಆಗ್ತೀನಿ ಗುರುವೆ, ಇಷ್ಟೇ ರೀ ವಿಚಾರ. ಅದಕ್ಕೋಸ್ಕರ ಏಡಿಗಿಟ್ಟಂತ ಹೆಸರೇ ಕೋಕೋನಟ್ ಕ್ರಾಬ್, ಅಂದ್ರೆ ತೆಂಗಿನಕಾಯಿ ಏಡಿ ಅಂತ ಇದಕ್ಕೆ ಹೆಸರು ಬಂತು ರೀ. ನೋಡ್ರಿ, ಒಂದು ಮುಗ್ಧ ಜೀವಿ, ಒಂದು ಹೇಡಿ ತನ್ನ ಆಯಸ್ಸನ್ನ ಒಂದು ಒಳ್ಳೆ ಆಹಾರದಿಂದ ಹೇಗ್ ವೃದ್ಧಿ ಮಾಡ್ಕೊಂತೋ ಹಂಗೆ ನಾವು ನೀವು ಮನುಷ್ಯರದೀವೋ ಇಲ್ವೋ, ನಾವು ನೀವು ಬುದ್ಧಿವಂತರಿದೀವೋ ಇಲ್ವೋ, ನಾವೇಗ್ ಇಂಪ್ರೂವ್ ಮಾಡ್ಕೋಬಹುದು ಯೋಚನೆ ಮಾಡಿ. ನನ್ನ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತ್ರಿ? ಯಾರು ದೀರ್ಘಾಯುಷಿಗಳಿದಿರೋ ಅವರು ತೆಂಗಿನೆಣ್ಣೆ ತಿನ್ಬೇಕು. ಇದಿಷ್ಟೇ ಆಯ್ತು, ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ರಿ. ಬನ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ರೀ. ಏನ್ರಿ ರೀ, ತುಂಬಾ ಪಾಯ್ಸನಸ್ ಸೊಸೈಟಿ ಒಳಗ್ ಬದುಕಕತ್ತೀವಿ. ವಿಷ ವಿಷ ವಿಷ. ಚಿಕ್ಕ ಹೋದ್ರ ಅವನು ಮುನಿ ವೆಹಿಕಲ್ ಓಡಾಡಕತ್ತೆ, ಅವ ಚುಯಿ ಅಂತ ಬರುತ್ತೆ ಕೆಮಿಕಲ್, ಮೂಗ್ ಹೋಗುತ್ತೆ, ತಲೆಗೆ ಹೋಗುತ್ತೆ, ಬಟ್ಟೆ ಕೆಮಿಕಲ್, ಸೋಪ್ ಕೆಮಿಕಲ್, ಪೇಸ್ಟ್ ಕೆಮಿಕಲ್, ಟೀ ಕೆಮಿಕಲ್, ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ಈ ಕೆಮಿಕಲ್ ಇಂದ ಏನಾಗ್ತೈತ್ರಿ? ಪಾಯ್ಸನ್ ಇಂದ ಏನಾಗ್ತೈತ್ರಿ? ಫಸ್ಟ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಸತ್ತೋಗ್ತದೆ. ರೋಗ ನಿರೋಧಕ ಶಕ್ತಿ ಸಾಯ್ತಲ್ರಿ, ಮುಗೀತು, ಮನುಷ್ಯನಿಗೆಲ್ಲ ಅಟ್ಯಾಕ್ ಆಗಬೇಕು ಶುರು ಆಗ್ತವೆ. ನೋಡ್ರಿ, ಈ ಏರಿಯಾದೊಳಗೆ ಕ್ಯಾನ್ಸರ್ ಸೆಲ್ಸ್ ಪ್ರತಿಯೊಬ್ಬ ಮನುಷ್ಯನ ದೇಹದೊಳಗೂ ಇರ್ತಾವ. ನೆನ್ಪಿಡ್ಕೋರಿ. ಯಾವ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ವೀಕ್ ಆಗ್ತತಿ ಅವನ ದೇಹದ ಕ್ಯಾನ್ಸರ್ ಸೆಲ್ ಬರ್ತಾವ. ಕ್ಯಾನ್ಸರ್ ಅನ್ನೋದು ಯಾವ್ದೋ ಗ್ರಹದ ಕುಂತೈತಿ, ಅದು ನಿಧಾನಕ್ಕ ನಿಮ್ ಮೇಲಿರೋ ಶಾಪದೊಳಗೆ ಎಂಟರ್ ಆಕತಿ. ನನ್ನಲ್ಲೂ ಕ್ಯಾನ್ಸರ್ ಸೆಲ್ಸ್ ಇದೆ, ವೀರೇಶ್ನಲ್ಲೂ ಇದೆ, ಶಂಕರಣ್ಣನಲ್ಲೂ ಇದೆ, ಸಾಕ್ಷಾತ್ ಜಗದ್ಗುರುಗಳೊಳಗೂ ಇರ್ತಾವ. ತಲೆಗೆ ಹೊಂಟತಿ ನಿಮ್ಗೆ? ಎಲ್ಲರಿಗೂ ಹೇಳೋದು ಅರ್ಥ ಆಗ್ತತಿ? ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಸಾಯ್ತತಿ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ದೊಡ್ಡದಾಗ್ತದೆ. ಸಿಂಪಲ್ ಐತ್ರಿ ಇದು ಫಂಡ. ಸರ್, ಹಂಗಾದ್ರೆ ಇಷ್ಟೊಂದು ವಿಷ ಇವತ್ತು ನಾವು ತಿನ್ನಕತ್ತೀವಿ. ಈ ವಿಷದೊಳಗೆ ನಮ್ಮ ಫ್ಯಾಮಿಲಿ ಬದುಕ್ಬೇಕಂದ್ರೆ ನಮಗಿರೋದು ಒಂದೇ, ರೋಗ ನಿರೋಧಕ ಶಕ್ತಿ. ಹ್ಯೂಮನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡ್ಕೋ. ಈ ಹ್ಯೂಮನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದಾಗ ನಮ್ಮೊಳಗ ಒಂದು ಪ್ರಶ್ನೆ ಬರ್ತದೆ, ಏನು? ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳಕ್ಕೆ ಇವತ್ತು ಹೇಗ್ ಸಾಧ್ಯ? ಸ್ನೇಹಿತರೆ, ಇವತ್ತು ಹಲವಾರು ರೀತಿ ಮೆಡಿಸನ್ಸ್ಗಳನ್ನ ತಾವು ಕೇಳ್ತೀರಿ. ಹಲವಾರು ರೀತಿ ಮೆಡಿಸನ್ ಅವದವು ಇವದವು, ಅವ್ಯಾವು ವರ್ಕ್ ಮಾಡಲ್ರಿ. ಯಾಕೆ ಅಂದ್ರೆ ಯಾವುದೇ ಹೊಸ ಮೆಡಿಸನ್ ನಿಮ್ಮ ದೇಹದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಮೆಡಿಸನ್ ನಿಮ್ಮ ಪೂರ್ವಿಕರ ದೇಹದಲ್ಲಿ ಇರಬೇಕು. ಗುರು ಸರ್, ಸ್ವಲ್ಪ ಬಿಡಿಸ್ಯಾಡ್ರಿ ಸರ್, ಸ್ವಲ್ಪ ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಮಾರ್ಕೆಟ್ನಾಗ ನಮೂನಿ ಔಷಧಿಗಳು ಬಂದವು ನೋಡ್ರಿ. ಈ ಬ್ರೂಫಿನ್ ಅನ್ನೋ ಒಂದು ಮಾತ್ರೆನ ಬ್ಯಾನ್ ಮಾಡಿದ್ರು, ನೆನ್ಪೈತ್ರ ಎಲ್ಲರಿಗೂ? ಹಳಬ್ರಿಗೆ ಸ್ವಲ್ಪ ಗೊತ್ತಿರ್ತದ ನೋಡ್ರಿ, ಅಲ್ಲಿ ತಾತಾರ್ ಕತ್ತಾಳಾಡ್ಸಕಟ್ಟಿ ಬ್ರೂಫಿನ್ ಅಂತ ಕೆಂಪು ಮಾತ್ರೆ ತಾತ, ಅದನ್ನ ಬ್ಯಾನ್ ಮಾಡಿದ್ರು. ಯಾಕೆ ಗೊತ್ತೇನ್ರಿ? ಅದು ತಿಂದಾಗ ಅದು ಫಸ್ಟ್ ಎಫೆಕ್ಟ್ ಆಗ್ತಿದ್ದೆ ಕಿಡ್ನಿಗೆ, ಲಿವರ್ಗೆ. ಸ್ನೇಹಿತರೆ, ಯಾಕೆ ಅಂದ್ರೆ ಯಾವುದೇ ಹೊಸ ಮೆಡಿಸನ್ಸ್ ಮನುಷ್ಯನ ದೇಹ ಒಪ್ಪಲ್ಲ. ಅವನ ಪೂರ್ವಿಕ ಪರಂಪರೆಯಲ್ಲಿ ಬಂದಿರಬೇಕದು, ಪರಂಪರೆಯಲ್ಲಿ ಆಹಾರ ಬಂದಿರ. ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಯಾವುದೇ ಆಹಾರ ನಾನು ತಿಂದಾಗ ಅದು ಅರಗಬೇಕು ಅಂತಂದ್ರೆ ನನ್ನ ಲಿವರ್ ಸಾಹೇಬ್ರು ಇದಾರಲ್ಲ, ಇಲ್ಲಿ ಕಾಣಕತ್ತಾರಲ್ಲ ಈ ಲಿವರ್ ಸಾಹೇಬ್ರು ಆ ಆಹಾರಕ್ಕೆ ರಾಸಾಯನಿಕನ ಉತ್ಪತ್ತಿ ಮಾಡಿ, ಆ ಲಿವರ್ ರಾಸಾಯನಿಕ ಉತ್ಪತ್ತಿ ಮಾಡಬೇಕು ಅಂದ್ರೆ ಅದು ನಿಮ್ಮ ವಂಶಾವಳಿಗೆ ಅನುಗುಣವಾಗಿ ಬಂದಿರುತ್ತೆ.
ಎಕ್ಸಾಂಪಲ್ ನಿಮಗೊಂದು ಸರಳವಾಗಿರೋದು ಹೇಳ್ತೀನಿ ಕೇಳಿ. ಒಂದ್ ಕಡೆ ಗೋಧಿ ಹುಗ್ಗಿ ಇಡ್ತೀನಿ, ಇನ್ನೊಂದ್ ಕಡೆ ಕೇಕ್ ಇಡ್ತೀನಿ. ಜನ ಏನ್ ಮಾಡ್ತಾರ, ಕೇಕ್ ಗೋಧಿ ಹುಗ್ಗಿ ಸರಿಲೇ ಸೈಡ್ಗೆ, ಅದ್ ಏನೈತಿ ಗೋಧಿ ಹುಗ್ಗಿ, ಕೇಕ್ ನೋಡಲಿ ಅಪ್ಪ ಒಳ್ಳೆ ಕೆಂಪಗೈತಿ, ಒಳ್ಳೆ ಕ್ರೀಮ್ ಐತಿ, ಜಳ 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 ಬಾಯಿ ನೀರ್ ಬರ್ತತಿ. ಒಂದು ಕೇಕ್ ತಿಂತೀರಾ, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. 10 ನಿಮಿಷ ಆಗ್ತಿದ್ದಂಗೆನೆ ಯು ಫೀಲ್ ವೇಟ್, ಅಂದ್ರೆ ಹೆವಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಒಳಗೆ ಗುರ್ರು ಕೊಟ್ರ ಮಟ್ರ ಅನ್ನತ್ತೆ. ಕರೆಕ್ಟ್ ಹೇಳ್ರಿ? ಅದೇ ಇನ್ನ 1 ಗಂಟೆ ಬಿಟ್ಟು ಇನ್ನೊಂದು ಕೇಕ್ ಪೀಸ್ ತಿನ್ನಕ್ ಆಗದೇ ಇಲ್ಲ. 1 ಗಂಟೆ ಬಿಟ್ಟು ಕೇಕ್ ಹೇಳಿದ್ರೆ ನಿಮಗೆ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಬೇಡಪ್ಪ, ಅದಕ್ಕೆ ತೋರಿಸ್ಲೇಬೇಡ ನನಗೆ ಕೇಕ್ ಅಂತ. ಯಾಕೆ ಅಂದ್ರೆ ಆ ಕೇಕ್ ನ ನಿಮ್ ತಂದೆ ತಿಂದಿಲ್ಲ, ಅವ್ರ ತಂದೆ ತಿಂದಿಲ್ಲ, ನಿಮ್ಮ ವಂಶದವ್ರು ಯಾರು ಕೇಕ್ ಅನ್ನ ತಿಂದೇ ಇರೋದ್ರ ಕಾರಣ ಅದಕ್ಕೆ ಬೇಕಾಗಿರೋ ರಾಸಾಯನಿಕನ ಉತ್ಪತ್ತಿ ಮಾಡಬೇಕು ಅನ್ನೋದು ನಿನ್ನ ಲಿವರ್ಗೆ ಗೊತ್ತೇ ಇಲ್ಲ. ಗೋಧಿ ಹುಗ್ಗಿ 1000 ವರ್ಷ ನಿಮ್ ತಾತ ಮುತ್ತಾತನ ಕಾಲದಿಂದ ತಿಂದಾರ. ಅದನ್ನ ನೀನ್ ರಾತ್ರಿ ಹೊತ್ತು ತಿನ್ನೋ, 1 ಗಂಟೆಗೊಂದ್ಸರಿ ತಿಂತಾನೆ ಇರ್ತೀಯ. ಯಾಕೆ? ನಿನ್ ಲಿವರ್ಗೆ ಗೊತ್ತಾಯ್ತದ ಏನು ಅಂತ. ಅದೇ ತರ ಸ್ನೇಹಿತರೆ, ಇವತ್ತು ಹೊಸ ಆವಿಷ್ಕಾರಗಳು, ರೋರಿ ಕಂಪ್ನಿ ಬಂದಾವ್, ನಾವು ಅಮೆರಿಕದಿಂದ ಬಂದಿವ್ರಿ, ನಮ್ದು ಬೆಳಗ್ಗೆ ಬಂದು ಹಿಂಗ್ ಅಳ್ಳಾಡ್ಸ್ ಕುಡಿದು ಬಿಟ್ರಿ, ನಿಮ್ದು ಎದ್ದು ಬಿಡ್ರಿ ಸತ್ ಹೊಕ್ಕ ನಾವು. ಯಾಕೆ ಅಂತಂದ್ರೆ ಅದು ನಿನ್ ದೇಹಕ್ಕೆ ಪರಿಚಯನೇ ಇಲ್ಲ. ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ಇಷ್ಟು ವಿಷ ನನ್ನ ಸಂಸಾರದ ಸುತ್ತಂತಾವು. ನನ್ನ ಫ್ಯಾಮಿಲಿಗೆ ಇಮ್ಯುನಿಟಿ ಬೇಕು, ರೋಗ ನಿರೋಧಕ ಶಕ್ತಿ ಬೇಕು. ಅದಕ್ಕೆ ಭೂಮಿ ಮೇಲಿರೋ ಒಂದೇ ಒಂದು ಪರಿಹಾರ ಯಾವ್ದಾರ ಇತ್ತರಿ, ಅದು ವರ್ಜಿನ್ ಕೋಕೋನಟ್. ಏನ್ರಿ ಗುರು ಸರ್ ಹಿಂಗ್ ಹೇಳಕತ್ತೀರಿ, ಸ್ಟ್ರಾಂಗ್ ಕ್ಲೈಮ್ ಆಯ್ತಲ್ಲ? ಎಸ್ ಸ್ನೇಹಿತರೆ, ಇಡೀ ಭೂಮಿ ಮೇಲೆ ಮನುಷ್ಯನ ಜಲ್ಲು ಸಲೈವದಲ್ಲಿ ಪ್ರತಿಯೊಂದು ಆಹಾರ ಅನ್ನದ ನಾಳದ ಮುಖಾಂತರ ಹೋಗಿ ನನ್ನ ಕರಳನ್ನ ಪ್ರವೇಶಿಸಿ ನನ್ನ ಲಿವರ್ ಬಿಡುಗಡೆ ಮಾಡಿದ ಕೆಮಿಕಲ್ ಅಲ್ಲಿ ಅದು ಕರಗಿ ಅಲ್ಲಿಂದ ಪೋಷಕಾಂಶಗಳು ರಿಲೀಸ್ ಆಗಿ ದೇಹಕ್ಕೆ ತಲುಪಬೇಕು. ಆದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಕೇವಲ ನಿನ್ನ ಬಾಯಲ್ಲಿರುವ ಸಲೈವದ ಮುಖಾಂತರ ಇಡೀ ನಿನ್ನ ದೇಹದ ಪ್ರತಿಯೊಂದು ಭಾಗಕ್ಕೆ ತಲುಪುವ ಒಂದು ಅಮೃತ. 10 ನಿಮಿಷದಲ್ಲಿ ನಿನ್ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ. ನಿನಗೆ ಏನೇ ಸಮಸ್ಯೆ ಇದ್ರೂ ಕೂಡ ಇನ್ಸ್ಟಂಟ್ ಆಗಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ಪಾಯಿಂಟ್ ಇದೆಯಲ್ಲ, ಇದೊಂದು ವಿಚಾರ ಇದೆಯಲ್ಲ, ಮನುಷ್ಯನ ರೋಮಾಂಚನಗೊಳಿಸುತ್ತೆ, ಬಹಳ ಖುಷಿ ಕೊಡಿಸುತ್ತೆ. ಸ್ನೇಹಿತರೆ, 2 ಪಾಯಿಂಟ್ ತಿಳ್ಕೊಂಡ್ರಿ. ಬನ್ನಿ 3ನೇ ಪಾಯಿಂಟ್ಗೆ ಹೋಗೋಣ. ಏನು ಈ ವರ್ಜಿನ್ ಅಂತಂದ್ರೆ ಎಂತದ್ರಿ? ಇದನ್ನ ಫಸ್ಟ್ ನಮಗೆ ಅರ್ಥ ಮಾಡಿಸ್ರಿ. ನೋಡ್ರಿ, ಕೊಕೊನಟ್ ಆಯಿಲ್ ಅಂದ್ರೆ ನಾರ್ಮಲ್ ಇರ್ತದ್ರಿ. ಈ ಪ್ಯಾರಾಶೂಟ್ ಗಿರಾಶೂಟ್ ನೀವೆಲ್ಲ ಕೇಳಿರ್ತೀರಿ. ಅದು ಬೇರೆ ಇರ್ತತಿ. ಒಣ ಕೊಬ್ಬರಿನ ಎಕ್ಸ್ಪಿಲ್ಲರ್ ಅಲ್ಲಿ ರುಬ್ಬಿ ಮಾಡುವ ಎಣ್ಣೆ. ವರ್ಜಿನ್ ಅಂದ್ರೆ ಎಂತದ್ರಿ? ಇದು ಹಸಿ ತೆಂಗಿನಕಾಯಿ. ಈ ಒಣಗಿದ್ದು ಒಳ್ಳೇದಲ್ಲೇನ್ರಿ? ಹಂಗಂತಲ್ಲ, ಹೆಸರು ಕಾಳು ಒಳ್ಳೇದೆ. ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು. ಯಾಕೆ ಮೊಳಕೆ ಬಂತು ಹೆಸರು ಕಾಳಲ್ಲಿ ಅಂತಂದ್ರೆ ಜೀವ ಬಂತು. ಮೊಳಕೆನ ಏನಂತ ಕರಿತೀವಿ? ಜೀವ ಅಂದ್ರೆ ಜೀವಸತ್ವ. ವಿಜ್ಞಾನಿಗಳೇ, ನೀವು ಡಾಕ್ಟರ್ ಹೇಳ್ತಾರೆ ವಿಟಮಿನ್ಸ್ ಇಲ್ಲಪ್ಪ ನಿಂಗೆ ಬಹಳ ವೀಕ್ ಕಾಣಕತ್ತಿ. ವೈಟಮಿನ್ಸ್ ಅಂದ್ರೇನು? ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಜೀವವಿರುವ ಆಹಾರದಲ್ಲಿ ಇರ್ತವೆ. ಅದೇ ತರ ನಾನ್ ತೆಂಗಿನ ಸಸಿ ನಡ್ಬೇಕು ಅಂದ್ರೆ ಕೊಬ್ಬರಿ ಹಾಕಿರಾಗಲ್ಲ, ಕಾಯಿ ಹಾಕ್ಬೇಕು. ಅಂತಹ ಹಸಿ ತೆಂಗಿನಕಾಯಿಯಿಂದ ಶೀಘ್ರವಾಗಿ ಯಾವ ತೆಂಗಿನಕಾಯಿಯಿಂದ ಸೊಸಿ ಆಗುತ್ತೋ ಅಂತ ಕಾಯಿಂದ ಸ್ಟೈನ್ಲೆಸ್ ಸ್ಟೀಲ್ ಉಪಕರಣಗಳನ್ನ ಉಪಯೋಗಿಸಿ ತಯಾರಿಸುವ ಎಣ್ಣೆಯನ್ನ ವರ್ಜಿನ್ ಎಣ್ಣೆ, ಕಲ್ಮಶಗೊಳಿಸದ ಎಣ್ಣೆ. ಆದ್ರೆ ಗಾಣ ಇದ್ರಾಗ ಏನ್ ಮಾಡ್ತಾರೋ, ಗಾಣ ಹಿಡಿಯೋದಿಲ್ಲ. ನೀವೇ ಯೂಟ್ಯೂಬ್ನಾಗ ಹೋಗಿ ನೋಡ್ರಿ, ಗಾಣ ಕೊಕೊನಟ್ ಕ್ರಶಿಂಗ್ ಅಂತ ಕೊಡ್ರಿ, ಅವ ಏನ್ ಮಾಡ್ತಾನ, ನೀರ್ ಹಾಕ್ತಾನ, ಅದು ಹಂಟ್ ಬರ್ಲಿ ಅಂತ ಬೆಲ್ಲ ಹಾಕ್ತಾನ. ನೀರು ಬೆಲ್ಲ ಹಾಕಿದಾಗ ಏನಾಗುತ್ತೆ, ಅದು ವರ್ಜಿನ್. ಏನನ್ನು ಹಾಡ್ ಮಾಡಬಾರದು, ಅದಕ್ಕೇನೋ ಹಾಕಬಾರದು. ಏನೂ ಹಾಕದೆ ಅದ ಪದ ನೋಡ್ರಿ, ವರ್ಜಿನ್ ಅಂದ್ರೆ ವಿರೂಪಗೊಳಿಸದ, ಏನನ್ನೂ ಹಾಳು ಮಾಡದ, ಅದನ್ನ ಹೇಗಿತ್ತೋ ಹಾಗೆ ನ್ಯಾಚುರಲ್ ಅದನ್ನ ಅವ್ನ್ ಹೇಳ್ತಾನ, ಆ ಗಾಣಿಗ ಹೇಳ್ತಾನ, ಇದಕ್ ನೀರ್ ಹಾಕಿರೋದೆಲ್ಲ ಹೋಗ್ತತಿ, ಎಲ್ಲೂ ಹೋಗಲ್ಲ ರೀ, ಮಾಯಿಶ್ಚರ್ ಇರ್ತತಿ. ಗಾಣದ ಎಣ್ಣೆ 1 ತಿಂಗಳಾದ್ಮೇಲೆ ಸ್ಮೆಲ್ ಬರ್ತತಿ. ಬಟ್ ವರ್ಜಿನ್ ಆಯಿಲ್ ನೀವು 10 ವರ್ಷ ಇಡ್ರಿ, 12 ವರ್ಷ ಇಡ್ರಿ, 20 ವರ್ಷ ಇಡ್ರಿ, ಒಂದು ಚೂರ್ ಸ್ಮೆಲ್ ಬರಂಗಿಲ್ಲ. ಘಮ 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 ಅಂತತಿ, ಮನೆ ಒಳಗೆಲ್ಲ ಪರಿಮಳ ಬರ್ತತಿ. ಅದರ ಕತೆ ಬೇರೆ ಐತಿ. ಇದು ವರ್ಜಿನ್ ಎಣ್ಣೆ ಅಂತಾರೆ. ತಿಳಿತ್ರಿ? ಬರ್ರಿ ನೆಕ್ಸ್ಟ್ ಹೋಗೋಣ. ಈ ಎಣ್ಣೆ ಬಗ್ಗೆ ಯಾಕೆ ಸರ್ ಗುರು ಸರ್ ಇಷ್ಟು ಮಾತಾಡಕತ್ತೀರಿ? ಈ ಎಣ್ಣೆ ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತಾ? ಯಾಕ್ರಿ? ನೋಡ್ರಿ ಸ್ನೇಹಿತರೆ, ಮನುಷ್ಯ ಇವತ್ತು ಬಹಳ ಸಾಮಾನ್ ತರ್ತಾನ, ತಿಂತಾನ. ನಮ್ ಜನಕ್ಕ ಬುದ್ಧಿ ಕಮ್ಮಿ. ನೋಡ್ರಿ, ಈ ಒಂದು ಪಾಯಿಂಟ್ ಯಾವತ್ತು ಲೈಫ್ನಾಗ ಮರಿಬೇಡ್ರಿ, ದಯವಿಟ್ಟು ನೆನ್ಪಿಡ್ಕೋರಿ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನೋಡಕತ್ತೀರಿ, ನಿಮ್ ಕೈಲಿ ಪೂರ್ತಿ ಮನೆ ಐತ್ರ, ಅಂದ್ರ ಮನಿ ಮಕ್ಕಳು ಎಲ್ಲ ನಿಮ್ ಕಂಟ್ರೋಲ್ನಾಗ ಐತಿ.
ತಿಳ್ಕೊರಿ. ಯಾಕೆ ಎಣ್ಣೆ ಇಷ್ಟ ಇಂಪಾರ್ಟೆಂಟ್? ಬರ್ರಿ, ನಾನಿಲ್ಲಿ ವೈಟ್ ಬೋರ್ಡ್ ತಗೋತೀನಿ. ಸರ್ ನೋಡ್ರಿ, ನೀವೇನ್ ಮಾಡ್ತೀರಲ್ಲ, ನೀವೇನ್ ಮಾಡ್ತೀರಿ? ಶಂಕರಣ್ಣ, ವೈಟ್ ಬೋರ್ಡ್ ಕಾಣಕತ್ತಿದ್ರಿ? ಓಕೆ, ಯಾರಾದ್ರೂ ಚಾಟ್ ಮಾಡಿ ಹೇಳ್ರಿ. ವೈಟ್ ಬೋರ್ಡ್ ಕಾಣಕತ್ತೈತಿ? ಮೆಸೇಜ್ ಹಚ್ಚ್ರಿ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ನೋಡ್ರಿ, ಮ್ಯೂಟ್ ಮಾಡ್ಕೊಳ್ಳಿ ಶಂಕರಣ್ಣ. ಇವತ್ತು ನಮ್ಮ ಆಹಾರದ ಪಿರಮಿಡ್ ಹಿಂಗೈತಿ. ಆಹಾರದ ಪಿರಮಿಡ್. ಈ ಆಹಾರದ ಪಿರಮಿಡ್ನಾಗ ನಾವು ಅತಿ ಹೆಚ್ಚು ತಿನ್ನುವ ಆಹಾರ ಏನದವು? ಅವು ಕಾರ್ಬ್ಸ್ ಅದಾವು. ಕಾರ್ಬ್ಸ್ ಏನದವು? ಅಕ್ಕಿ, ರಾಗಿ, ಜೋಳ, ಇದನ್ನೆಲ್ಲ ಬಹಳ ತಿಂತೀವಿ. ಎಷ್ಟು ತಿಂತೀವಿ? 60 to 70% ತಿಂತೀವಿ. 60 to 70% ತಿಂತೀವಿ. ಒಳ್ಳೊಳ್ಳೆ ತರ್ತೀವಿ. ಅಕ್ಕಿ ಒಳ್ಳೇದ್ ಬೇಕು, ಅದ ಮನ್ಯಾಗ ತೊಳಿತೀರಿ, ಅದನ್ನ ವಾಶ್ ಮಾಡ್ತೀರಿ. ರಾಗಿ ಒಳ್ಳೇದ್ ತರ್ತೀರಿ, ಕೈಲಿ ಹಿಡಿದ್ ನೋಡ್ತೀರಿ. ಇದ್ರದ್ ವಿಶೇಷ ಏನ್ರಿ? ಇದನ್ನ ಹಂಗೆ ತಿನ್ನಕ್ ಬರಂಗಿಲ್ರಿ. ಅಕ್ಕಿ ಯಾರು ಹಂಗೆ ಅಂಗಡಿಲೇ ತಿಂತೀರಿ ತಾಂಡು? ಇಲ್ಲ, ತರಬೇಕು. ತಂದ ಮೇಲೆ ಈ ಕಾರ್ಬ್ಸ್ ಜೊತೆಗೆ ನಮಗೆ ಬೇಳೆ ಕಾಳು ಬೇಕು. ಹೌದೋ ಇಲ್ಲೋ? ಜೋರಾಗಿ ಹೇಳ್ರಿ. ಹೆಸರು ಬೇಳೆ, ತೊಗರಿ ಬೇಳೆ. ಅರೇ ಹೌದೋ ಇಲ್ವೋ? ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕ್ರಿ. ಹೌದ್ರಿ ಸರ್, ಕರೆಕ್ಟ್. ಅದಕ್ ಬೇಳೆ ಬೇಕು. ಬೇಳೆನೂ ಹಂಗೆ ತಿನ್ನಕ್ ಬರ್ತೈತ್ರಿ? ಇಲ್ಲ, ಬೇಳೆನೂ ಕೂಡ ಹಂಗೆ ತಿನ್ನಕ್ ಬರಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಇದನ್ನೆಲ್ಲ ತರಕಾರಿಗಳು, ಹಣ್ಣುಗಳು, ಈ ಬೇಳೆಕಾಳನ್ನ ಒಂದು 20 to 30% ತಿಂತೀವ್ರಿ. ಇದೊಂದು 10% ತರಕಾರಿ ತಿಂತೀವ್ರಿ. ಇದಕ್ಕೆಲ್ಲ ಎಷ್ಟು ಖರ್ಚಾಗತ್ತಲ್ಲ? ಇದನ್ನೆಲ್ಲ ಬೇಯಿಸಿ ಲಾಸ್ಟಿಗೆ ಒಂದು ಆಹಾರದ ಜೊತೆ ಮಿಕ್ಸ್ ಮಾಡ್ತೀವ್ರಿ. ಅದೇ ರೀ ಆಯಿಲ್. ಕೇಳ್ಕೊಡ್ರಿ, ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ನೀವು ಒಳ್ಳೇದು ನಿಮ್ ಕೈಯಲ್ಲೇ ನೀವು ಮಾಡ್ಕೊತೀರಿ. ನಥಿಂಗ್ ಟು ವರಿ. ಎವ್ರಿಬಡಿ. ಅಮ್ಮ ಹೋಗ್ತಾರ, ಮುಳುಗಾಯಿ ಒಳ್ಳೇದ್ ತರ್ತಾರ, ಮಿರ್ಚಿ ಒಳ್ಳೇದ್ ತರ್ತಾರ, ತರಕಾರಿ ಒಂದೊಂದು ನೋಡ್ತಾ ಇರ್ತೀರಿ. ಟೊಮೆಟೊ ಹಿಂಗ್ ತಿರುಗಿಸ್ ನೋಡ್ತೀರಿ, ಆಪಲ್ ಹಿಂಗ್ ನೀವೆಲ್ಲ ಒಳ್ಳೇದ್ ಮಾಡಕತ್ತೀರಿ. ಆದ್ರೆ ಫೈನಲ್ ಮಿಕ್ಸ್ ಮಾಡ್ತಿರಲ್ರಿ ಈ ವಿಷ ನಿನ್ನ ಈ ಸಂಪೂರ್ಣ ಆಹಾರನ ವಿಷ. ನಿನ್ನ ಬೇಳೆ, ಉದ್ದಿನ ಬೇಳೆ, ಮೆಣಸು, ಜೀರಿಗೆ, ಸಾಂಬಾರ್ ಸೊಪ್ಪು, ಕರ್ಬೇವಿನ ಸೊಪ್ಪು, ಎಷ್ಟು ಪ್ರೋಟೀನ್ ಹಾಕ್ತಿರಿ, ಎಷ್ಟು ಒಳ್ಳೊಳ್ಳೆ ಅದ್ಭುತ. ಅದು ನಮ್ಮ ಭಾರತೀಯ ಆಹಾರ ಅಂತಂದ್ರೆ ಅದ್ಭುತ. ಕೈ ಎತ್ತಿ ಮುಗಿಬೇಕು ಅಂತ. ಒಂದು ಉಪ್ಪಿಟ್ಟು ಅಂದ್ರಷ್ಟು ಒಳ್ಳೇದು, ಒಂದು ಚಿತ್ರಾನ್ನ, ಅದನ್ನೆಲ್ಲ ವಿಷ ಮಾಡ್ತತಿ ಇದೊಂದು ಎಣ್ಣೆ. ಗುರು ಸರ್, ಇದನ್ನ ವಿಷ ಅಂತ ಹೆಂಗ್ ಹೇಳ್ತೀನಿ? ಬರ್ರಿ ಸ್ನೇಹಿತರೆ, ಅದರ ಮೇಲೆ ಈಗ ತಿಳ್ಕೊಂಡು ವಿಷ ಅಂತ ಹೆಂಗ್ ಹೇಳಿದ್ರಿ? ಅದು ವಿಷನೇನ್ರಿ ನಿಜವಾಗ್ಲು? ಹೌದ್ರಿ, ಅದು 100% ವಿಷ ಐತಿ. ಹೆಂಗೆ? ಬನ್ನಿ, ಅದನ್ನ ನಾನೀಗ ನಿಮಗ್ ತೋರಿಸ್ತೀನಿ. ವಿಷ ಹೆಂಗೆ ಗುರು? ನೋಡ್ರಿ ಸ್ನೇಹಿತರೆ, ತಿನ್ನೋ ಎಣ್ಣೆ ವಿಷ ಹೆಂಗೆ? ಇವತ್ತು ನೀವೆಷ್ಟು ಮನೆಗೆ ಸಾಮಾನು ತರ್ತಿರಲ್ಲ, 2 ಚಮಚ ಎಣ್ಣೆ ಜಾಸ್ತಿ. ಕೊಬ್ಬರಿ, ಅದು ದೇಹಕ್ಕೆ ಕೊಬ್ಬು ಜಾಸ್ತಿ ಬೇಕು. ಕೊಬ್ಬಿನ ಅವಶ್ಯಕತೆ ತುಂಬಾ ಇದೆ. ಅಂತ ಕೊಬ್ಬು ಹೆಂಗ್ ವಿಷ ಆಯ್ತು ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇದನ್ನ ಒಂದು ವಿಡಿಯೋ ನೋಡ್ರಿ, ನೀವೇ ನನಗೆ ಹೇಳ್ತೀನಿ. ಎಣ್ಣೆ ಸತ್ವವನ್ನು ಪೂರ್ತಿ ಹೋಗಲಾಡಿಸಿ ಎಣ್ಣೆ ಸ್ವರೂಪವನ್ನು ಮಾತ್ರ ನೀಡುತ್ತೆ. ನೋಡಿ, ಸಾರಿ, ಪ್ರಕ್ರಿಯೆನೇ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಡೆಯುತ್ತೆ. ಇಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಈ ಒಂದು ಎಣ್ಣೆಯನ್ನ ಕಂದಿಸಿ ಅದರಲ್ಲಿರುವ ಸತ್ವವನ್ನು ತೆಗೆದುಹಾಕಿ ಅದಕ್ಕೆ ಹೊಳಪು ಬರೋದಿಕ್ಕೆ ಇತರೆ ಹಾನಿಕಾರಕ ಕೆಮಿಕಲ್ಗಳನ್ನ ಅದರೊಳಗೆ ಹಾಕಿ ಬೆರೆಸಲಾಗುತ್ತೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಈ ರಿಫೈನ್ಡ್ ಎಣ್ಣೆಗಳ ಸ್ಕ್ಯಾಮ್ಗಳ ಬಗ್ಗೆ ನಿಜಕ್ಕೂ ತಿಳಿದರೆ ನೀವು ದಂಗಾಗೋದಂತೂ ಖಚಿತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತ ಈ ರಿಫೈನ್ಡ್ ಎಣ್ಣೆಗಳ ಹಣೆಬರಹ ಏನು ಅಂತ ತಿಳಿಯೋಣ. ಇವತ್ತು ಮಾರುಕಟ್ಟೆಯಲ್ಲಿ 1 kg ಶೇಂಗಾ ಬೀಜದ ಬೆಲೆ ಹೋಲ್ಸೇಲ್ ದರದಲ್ಲಿ ಸುಮಾರು 120 ರೂಪಾಯಿಗೆ ಸಿಗುತ್ತೆ. ಅಂದ್ರೆ ಇಲ್ಲಿ 1 kg ಶೇಂಗಾ ಎಣ್ಣೆ ಬೇಕು ಅಂದ್ರೆ ಸುಮಾರು 4 kg ಶೇಂಗಾ ಬೀಜವನ್ನ ಹಾಕಬೇಕಾಗುತ್ತೆ. ಅಂದ್ರೆ 4 kgಗೆ 480 ರೂಪಾಯಿ ಆಯ್ತು. ಹಾಗಾದ್ರೆ ಈ ಎಣ್ಣೆಯ ಕಂಪನಿಯವರೆಲ್ಲ ತಾವು ಲಾಸ್ ಮಾಡಿಕೊಂಡು ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ದಾರೆ ಅಂತ ನೀವು ಭಾವಿಸಿದ್ರೆ ಅದು ಖಂಡಿತ ತಪ್ಪು. ಇಲ್ಲಿ ರಿಫೈನ್ಮೆಂಟ್ ಮಾಡೋದ್ರಿಂದನೇ ಬೆಲೆ ಕಡಿಮೆ ಆಗುತ್ತೆ. ಟೆಕ್ನಿಕಲಿ ಈ ರಿಫೈನ್ಮೆಂಟ್ ಪ್ರಕ್ರಿಯೆ 5 ವಿಧಾನಗಳ ಮೂಲಕ ನಡೆಯುತ್ತೆ. ಮೊದಲನೇದು ಡಿಗ್ಗಮಿಂಗ್, ನ್ಯೂಟ್ರಲೈಸೇಷನ್, ಬ್ಲೀಚಿಂಗ್,
ಡಿಯೋಡರೈಸೇಷನ್. ಇಷ್ಟು ಪ್ರಕ್ರಿಯೆಗಳನ್ನು ದಾಟಿ ಯಾವುದೇ ಎಣ್ಣೆ ರೀಫೈಂಡ್ ಆಗುತ್ತೆ. ಇದನ್ನ ಇನ್ನಷ್ಟು ಸರಳವಾಗಿ ಸುಲಭವಾಗಿ ಹೇಳುವುದಾದ್ರೆ, ಈ ರಿಫೈನ್ಮೆಂಟ್ ಪ್ರಕ್ರಿಯೆ ನಡೆಸುವುದು ಕಾರ್ಪೊರೇಟ್ ಸಂಸ್ಥೆಗಳಾದ್ರಿಂದ ಇವರು ಈ ಫಿಲ್ಟರ್ ಪ್ರಕ್ರಿಯೆ ನಡೆಸುವಾಗ ಅದಕ್ಕೆ ಹೆಕ್ಸೇನ್ ಎಂಬ ದ್ರಾವಕವನ್ನ ಬೆರೆಸ್ತಾರೆ. ಇದು ಎಣ್ಣೆಯ ಸತ್ವವನ್ನು ಪೂರ್ತಿ ಹೋಗಲಾಡಿಸಿ ಎಣ್ಣೆಗೆ ಅದರ ಕೃತಕ ಸ್ವರೂಪವನ್ನ ಮಾತ್ರ ನೀಡುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಹೇಗೆ ಯಾವ ರೀತಿ ಕ್ರೂಡ್ ಆಯಿಲ್ ನಿಂದ ಬರುತ್ತೋ ಹಾಗೇನೆ ಈ ಹೆಕ್ಸೇನ್ ಕೂಡ ಕ್ರೂಡ್ ಆಯಿಲ್ ನಿಂದಲೇ ಬರುವಂತಹ ಒಂದು ಸಬ್ಸ್ಟನ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಕೈಗೆ ಪೇಂಟ್ ಆದಾಗ ಟರ್ಪೆಂಟ್ ಆಯಿಲ್ ಅನ್ನ ಬಳಸಿ ಅದನ್ನ ಹೇಗೆ ತೊಲಗಿಸ್ತೀವೋ ಹಾಗೇನೆ ಈ ಹೆಕ್ಸೇನ್ ಕೂಡ ಎಣ್ಣೆಯಲ್ಲಿರುವಂತಹ ಸತ್ವವನ್ನೆಲ್ಲ ಕಂದಿಸುತ್ತೆ. ಇದನ್ನ ಎಣ್ಣೆಗೆ ಮಿಶ್ರಣ ಮಾಡಿ 200 ಅಥವಾ 300 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ಕುದಿಸಿದಾಗ ಇದು ಎಣ್ಣೆಯ ಸತ್ವವನ್ನು ತೆಗೆದುಹಾಕುತ್ತೆ. ಹೆಕ್ಸೇನ್ ಎಂಬ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಸಬ್ಸ್ಟನ್ಸ್ ಮಿಶ್ರಣದಿಂದ ಹೊರಬರುವಂತಹ ಆಯಿಲ್ ಅಂಟು ಅಂಟಾಗಿ ಜಿಗುಟಿನಿಂದ ಕೂಡಿರುತ್ತೆ. ಇದರಲ್ಲಿ ಮಿನರಲ್ಸ್, ವೈಟಮಿನ್ಸ್ ಹಾಗೂ ಎಂಜೈಮ್ಸ್ ಇರೋದ್ರಿಂದ ಇದು ಹೀಗೆ ಕಾಣುತ್ತೆ. ಈ ಸ್ಟಿಕಿನೆಸ್ ಹೋಗಲಾಡಿಸೋದಕ್ಕೆ ಇವರು ಇದಕ್ಕೆ ಫಾಸ್ಫರಸ್ ಆಸಿಡ್ ಅನ್ನ ಬೆರೆಸ್ತಾರೆ. ಈ ಒಂದು ಆಸಿಡ್ ಅನ್ನ ನಮ್ಮ ಚರ್ಮದ ಮೇಲೆ ಹಾಕೊಂಡ್ರೆ ಚರ್ಮ ಸುಟ್ಟು ಹುರುಪೆಗಳೇಳ್ತವೆ. ಇಂಥವುದನ್ನ ಎಣ್ಣೆಯ ಒಳಗೆ ಹಾಕಿ ಅದನ್ನ ನಾವು ಸೇವಿಸ್ತೀವಿ. ಇದು ನಮ್ಮ ದೇಹವನ್ನು ಹೊಕ್ಕರೆ ಇನ್ನೆಂಥ ಸಮಸ್ಯೆಯನ್ನ ತಂದೊಡ್ಡಬಲ್ಲದು ಅಂತ ಸುಮ್ಮನೆ ಒಮ್ಮೆ ಊಹೆ ಮಾಡಿ ನೋಡಿ. ಸಾಲದಕ್ಕೆ ಈ ಪ್ರಕ್ರಿಯೆಯಲ್ಲಿ ಎಣ್ಣೆಯಲ್ಲಿರುವಂತಹ ಫ್ರೀ ಫ್ಯಾಟಿ ಆಸಿಡ್ಗಳನ್ನು ಕೂಡ ರಿಮೂವ್ ಮಾಡಲಾಗುತ್ತೆ. ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳೇ ಆಗಿದ್ರೂ ಕೂಡ ಇವುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭಕ್ಕಾಗಿ ತೆಗೆದುಹಾಕ್ತವೆ. ಈ ಕ್ಯಾಸ್ಟಿಕ್ ಸೋಡಾವನ್ನ ಎಣ್ಣೆಯಲ್ಲಿರುವಂತಹ ಫ್ಯಾಟಿ ಆಸಿಡ್ಸ್ ಅನ್ನ ತೆಗೆಯೋದಕ್ಕೆ ಬಳಸ್ತಾರೆ. ಇದನ್ನ ಬಟ್ಟೆ ವಾಶ್ ಮಾಡಲು ಕೂಡ ಬಳಸಲಾಗುತ್ತೆ. ಮುಂದಿನ ಪ್ರಾಸೆಸ್ನಲ್ಲಿ ಬ್ಲೀಚಿಂಗ್ ಅರ್ತ್ ಎಂಬ ಕೃತಕ ಕೆಮಿಕಲ್ ಅನ್ನ ಬೆರೆಸಲಾಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಆಯಿಲ್ನ ಮೂಲ ಸ್ಮೆಲ್ ಹಾಗೂ ಅದರ ನ್ಯಾಚುರಲ್ ಕಪ್ಪು ವರ್ಣವನ್ನ ಸಂಪೂರ್ಣ ತೆಗೆದುಹಾಕಿ ಯಾವುದಕ್ಕೂ ಉಪಯೋಗಕ್ಕೆ ಬರದ ಹಾಗೆ ಎಣ್ಣೆಯನ್ನು ನಮಗೆ ಕೊಡುತ್ತೆ. ಇಷ್ಟೆಲ್ಲ ಹಾನಿಗಳು ಇದರಿಂದ ಇದ್ರೂ ಕೂಡ ಈ ಲಾಭಗಡುಕ ಕಾರ್ಪೊರೇಟ್ ಸಂಸ್ಥೆಗಳು ಇದ್ರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿಯನ್ನು ವಹಿಸದೆ ಇವುಗಳನ್ನ ಬಳಸ್ತವೆ. ಗೆಡ್ಡೆ ಕಟ್ಟುವಿಕೆಯನ್ನು ಹೋಗಿ ನಡೆಸೋದಕ್ಕೆ ಇವರು ಯಾವ ಕೆಮಿಕಲ್ ಬಳಸ್ತಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಈ ಒಂದು ಕೆಮಿಕಲ್ ನ ಹೆಸರು ಎಥಾನಾಲ್. ಇದನ್ನ ಪೆಟ್ರೋಲ್ಗೆ ಮಿಶ್ರಣ ಮಾಡಲಾಗುತ್ತೆ. ಈ ಕೆಮಿಕಲ್ ನ ಬಣ್ಣ ಹಾಗೂ ಸ್ಮೆಲ್ ಗೊತ್ತಾಗದಿರಲಿ ಅಂತ ಅದಕ್ಕೆ ಫಾರ್ಟಿಫೈಡ್ ಮಿನರಲ್ಸ್ ಗಳನ್ನ ಆಡ್ ಮಾಡಲಾಗುತ್ತೆ. ಇವು ಕೂಡ ಕೃತಕ ಮಿನರಲ್ಗಳೇ. ಇಂಥ ವಿಷಯುಕ್ತವಾದ ಅಂಶಗಳನ್ನ ಹಾಕಿ ಸಿದ್ಧಪಡಿಸಿದಂತ ನಿಷ್ಪ್ರಯೋಜಕ ಎಣ್ಣೆಯನ್ನ ಹೀಗೆ ಪ್ಯಾಕ್ ಮಾಡಿ ಅದಕ್ಕೆ ನಾನಾ ಹೆಸರಿಟ್ಟು ಅದನ್ನ ಆರೋಗ್ಯಕರ ಎಣ್ಣೆ ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಾರೆ. ನಮ್ಮ ಆರೋಗ್ಯಕ್ಕೆ ಹೀಗೆ ಎಲ್ಲ ವಿಧದಲ್ಲೂ ಕೂಡ ಹಾನಿಕಾರಕವಾದಂತಹ ಈ ಒಂದು ಸಾಮಗ್ರಿಯನ್ನ ಆರೋಗ್ಯಕರ ಅಂತ ಬಿಂಬಿಸಿ ಸುಳ್ಳು ಹೇಳಿ ಸುಳ್ಳು ಪ್ರಚಾರ ನೀಡಿ ಅದನ್ನ ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಇವತ್ತು ನಾವು ದಿನನಿತ್ಯ ಸ್ನೇಹಿತರೆ ನೋಡಿದ್ರಲ್ಲ, ಎಂತ ವಿಷವನ್ನ ನಮಗೆ ಗುಣಪಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತಾಯ್ತಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಇದು ವಿಷ ಅಂತ ಹೇಳಿ ಇದನ್ನ ಟೆಸ್ಟ್ ಮಾಡಕ್ ಯಾವ್ದೋ ಲ್ಯಾಬ್ರೋಟರಿ ಬೇಕಾಗಿಲ್ಲ. ನಿಮ್ಮನೆಗಳಲ್ಲಿ ನೀವೇ ಮಾಡ್ಕೋಬಹುದು ಸ್ನೇಹಿತರೆ. ಇದು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಮಾಫಿಯಾ. ಈಗ ನಿಮಗೆ ಪ್ರಶ್ನೆ ಬರ್ತಾ ಇದೆ ಮನಸ್ಸಲ್ಲಿ, ಇದೆಲ್ಲ ಗೊತ್ತಿದ್ರು ಮತ್ತೆ ಸರ್ಕಾರ ಯಾಕೆ ನಿಲ್ಸಲ್ಲ? ನಿಲ್ಸಕ್ಕಾಗಲ್ಲ ಸ್ನೇಹಿತರೆ. ಯಾಕೆ ಅಂದ್ರೆ ಈಗ ಸೆಂಟ್ರಲ್ ಅಲ್ಲಿ ಒಂದು ಗೌರ್ಮೆಂಟ್ ಇದೆ. ಈಗ ಇವ್ರು ನಿಲ್ಲಿಸ್ತಿದ್ದಂಗೆನೆ ಎಣ್ಣೆ ರೇಟ್ಗಳೆಲ್ಲ 700-800 ರೂಪಾಯಿ ಆದಾಗ ಎಲ್ಲರೂ ಈ ಪಕ್ಷ ಬಂದ ಮೇಲೆ ತಿನ್ನೋ ಅಡಿಗೆ ಎಣ್ಣೆ ರೇಟ್ ಇಷ್ಟ ಆಯ್ತು ಅಷ್ಟಾಯ್ತು ಅಂತ ಹುಚ್ಚಿಡಿಯೋದ್ರಿಂದ ಅವ್ರು ಹತ್ರ ಎದುರ್ಕೊಂಡು ಇದನ್ನು ನಿಲ್ಸಕ್ಕೆ ಹೋಗಲ್ಲ, ಏನಾರ ಆಗ್ಲಿ ಅಂತ ಸುಮ್ಮನೆ ಇರ್ತಾರೆ. ಸ್ನೇಹಿತರೆ, ಎಣ್ಣೆ ವಿಷ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಹೇಳ್ತೀನಿ. 3 ಟೆಸ್ಟ್ ನಿಮ್ಮನೇನಲ್ಲೇ ಮಾಡ್ಕೊ. ಮೊದಲನೇದು, ಯಾವುದೇ ಒಂದು ಲಿಕ್ವಿಡ್ಗೆ ಬಾಯ್ಲಿಂಗ್ ಲೆವೆಲ್ ಅಂತ ಇರುತ್ತೆ. ನೀರು 100 ಡಿಗ್ರಿಗಾದ್ರೆ ಆವಿ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ತರ ಸೂರ್ಯಕಾಂತಿ ಎಣ್ಣೆನ 180 ಡಿಗ್ರಿನಲ್ಲಿ ಇವಾಪರೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರ ಆ ಸೂರ್ಯಕಾಂತಿ ಎಣ್ಣೆನೆ ಆಗಿದ್ರೆ, ಇವತ್ತು ಅದನ್ನ ಪ್ಯಾಕೆಟ್ ಮೇಲೆ ಹೇಳ್ತಾ ಇರಲ್ಲ ಸನ್ಫ್ಲವರ್ ಆಯಿಲ್ ಅಂತ, ತಗೊಳ್ಳಿ. ನಿಮ್ ಮನೇಲಿರೋ ಆ ಎಣ್ಣೆನ ಕಾಯಕ್ಕಿಡಿ, 300 ಡಿಗ್ರಿಗಾದ್ರೂ ಆವಿ ಆಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಅದು ಸೂರ್ಯಕಾಂತಿ ಎಣ್ಣೆನೇ ಅಲ್ಲ, ಅದು ವಿಷ. ಅದ್ರ ಜೊತೆಗೆ ಸ್ನೇಹಿತರೆ, ನೀವು ಮಾಡಬೇಕಾಗಿರೋ ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಂತಂದ್ರೆ, 150 ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆಲಿ ಕರೆದಂತ ಆಹಾರ ಸಂಪೂರ್ಣ ಟಾಕ್ಸಿಕ್ ಇಂದ ಕೂಡಿರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. 150 ಡಿಗ್ರಿ ಸ್ನೇಹಿತರೆ, ಅದಕ್ಕೆ ಕರೆದ ಆಹಾರ ತಪ್ಪಲ್ಲ, ಆದ್ರೆ ಅದು ಯಾವ್ದ್ರಿಂದ ಕರೆದ್ರಿಂದ ಇಂಪಾರ್ಟೆಂಟ್. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಬೋಂಡ ಅವೆಲ್ಲ ಒಳ್ಳೇದು. ಯಾಕೆಂದ್ರೆ ಬೋಂಡನ ನೀವು ಮಾಡ್ತಕ್ಕಂಥದ್ದು ಕಡ್ಲೆ ಹಿಟ್ಟನ್ನ ಅತಿ ಹೆಚ್ಚು ತಿಂದಷ್ಟು ಕೂಡ ಮಸಲ್ಗಳು ತುಂಬಾ ಗಟ್ಟಿ ಆಗ್ತವೆ. ಆದರೆ ಇವತ್ತು ಆ ಬೋಂಡನು ಕೂಡ ವಿಷ ಸ್ನೇಹಿತರೆ. ವರ್ಜಿನ್ ಕೊಕೊನಟ್ ಆಯಿಲ್ ಇಡೀ ಭೂಮಿ ಮೇಲೆ ಈ ಡೀಪ್ ಫ್ರೈ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆಯಿಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಎಣ್ಣೆ ವಿಷವಾಗೋದ್ಕಿಂತ ಮುಂಚೆನೆ ಆವಿ ಆಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿನ್ ಕೊಕೊನಟ್ ಆಯಿಲ್. 140 ಡಿಗ್ರಿಗೆ ಆವಿ ಆಗುತ್ತೆ ಸ್ನೇಹಿತರೆ. ಅಂದ್ರೆ
ಅತ್ಯಂತ ಕಡಿಮೆ ಉರಿಯಲ್ಲೇನೆ ಆಹಾರವನ್ನ ಬೇಯಿಸುವ ಶಕ್ತಿ ಈ ದೇವರು ಇದಕ್ಕೆ ಕೊಟ್ಟಿದ್ದಾರೆ. 140 ಡಿಗ್ರಿಗೆ ಆವಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಏನೇ ಕರೀರಿ, ಬೋಂಡ, ಬಜ್ಜಿ, ಅದು ಹೊಟ್ಟೆಲಿ ಇರೋದೇ ಇಲ್ಲ. ಅಂದ್ರೆ ಹೆವಿನ್ಸ್ ಅಲ್ಲ, ನೀವೆಷ್ಟು ತಿಂದ್ರು ತಿನ್ನೋಣ ಅನ್ಸುತ್ತೆ. ಯಾಕೆಂದ್ರೆ ಸ್ನೇಹಿತರೆ ಅದು ಟಾಕ್ಸಿಕ್ ಆಗಕ್ಕೆ ಬಿಡಲ್ಲ. ಜೊತೆಗೆ ನೀವೇನ್ ಕರಿತೀರಿ ಮನೇಲಿ ಕೋಡುಬಳೆ, ಚಕ್ಲಿ, ಅದು ಯಾವುದು ಜಲ್ದಿ ಹಾಳಾಗಲ್ಲ. ಸ್ನೇಹಿತರೆ 2ನೇ ಟೆಸ್ಟ್ ಮಾಡಿ. ನಿಮ್ ಮನೆಯಲ್ಲಿ ಅಡಿಗೆ ಮಾಡ್ತಾರೆ, ಪಲಾವ್ನು ಅಥವಾ ಬಿರಿಯಾನಿನು ಉಪ್ಪಿಟ್ಟನೋ ಮಾಡ್ತಾರೆ. ಸ್ನೇಹಿತರೆ ಒಂದು ಡೈಲಾಗ್ ಹೇಳ್ತಾರೆ, ಬಿಸಿ ಬಿಸಿ ಇದೆ ತಿನ್ಕೊಂಬ ಅಂತ. ಯಾಕೆ ತಣ್ಣಗಾದ್ರೆ ಯಾಕೆ ತಿನ್ಬಾರ್ದು? ಅದರ ಅರ್ಥ ಸ್ನೇಹಿತರೆ ಅವ್ರು ಮಾಡಿರೋದು ವಿಷದಿಂದ ಅಡಿಗೆ ಅಂತ. ಸ್ನೇಹಿತರೆ ಯಾವುದೇ ಆಹಾರ ಬಿಸಿಲ್ ರುಚಿ ಕೊಡಬಾರ್ದು, ತಣ್ಣಗಾದ್ಮೇಲೆ ರುಚಿ ಕೊಡಬೇಕು. ಬೋಂಡ ಬಿಸಿ ಬಿಸಿದ್ ಬಾಯಿಗೆ ಇಟ್ಕೊಳ್ರಿ, ಆಗಲ್ಲ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಅದ್ರ ನಾರ್ಮಲ್ ರುಚಿ ಜಾಸ್ತಿ ಇರುತ್ತೆ. ಅದೇ ತರ ಕೋಡುಬಳೆ, ಚಕ್ಲಿ ಬಿಸಿ ಬಿಸಿದ್ ಇಟ್ಕೊಳ್ರಿ, ಸ್ನೇಹಿತರೆ ಹಂಗಲ್ಲ, ತಣ್ಣಗಾದ್ಮೇಲೆ ರುಚಿ ಇರಬೇಕು. ಆದರೆ ಈ ಎಣ್ಣೆನ ಬಿಸಿ ಬಿಸಿಲಿ ಯಾಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಾ? ಯಾಕೆಂದ್ರೆ ಅದು ವಿಷ ಸ್ನೇಹಿತರೆ. ನಿಜವಾದ ಎಣ್ಣೆ ತಣ್ಣಗಾದ್ಮೇಲೆ ರುಚಿ ಆಗ್ಬೇಕು. ನೋಡ್ರಿ, ಹಿಂದಿನ ಕಾಲದಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಊಟ ಸಾಕಾಗ್ದಲೆ ಅಕ್ಕಪಕ್ಕ ಮಕ್ಳ ಜೊತೆ ಕಿತ್ಕೊಂಡ್ ತಿಂತಾ ಇದ್ವಿ. ಇವತ್ತಿನ ಮಕ್ಳು ಊಟ ತಿನ್ಕ ಬರಲ್ಲ. ಯಾಕೆ ಅಂತಂದ್ರೆ ಮಕ್ಳೆಲ್ಲ ಇದ್ರೂ ಕೂಡ ಆ ಊಟ ಅವರಿಗೆ ರುಚಿಸಲ್ಲ. ನಮ್ಮ ಜನರೇಷನ್ಗೆ ಈ ಜನರೇಷನ್ಗೆ ಇರೋದು ರಿಫೈನ್ಡ್ ಆಯಿಲ್ ನ ಮಾಫಿಯಾಗಳು. ಅದೇ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಅಡಿಗೆ ಮಾಡಿ, ಬೆಳಗ್ಗೆ ಮಾಡಿರೋದು ಬಿಸಿ ಬಿಸಿಲಿ ಚೆನ್ನಾಗೇ ಇರುತ್ತೆ, ಮಧ್ಯಾಹ್ನ ಇನ್ನೂ ಚೆನ್ನಾಗಿರುತ್ತೆ, ಸಂಜೆ ಇನ್ನೂ ಚೆನ್ನಾಗಿರುತ್ತೆ. ಅದು ಉಪ್ಪಿಟ್ಟು ತುಳಿತ ಎಸಿಯಕ್ ಹೋಗ್ಬೇಡಿ, ಹಂಗೆ ಇಡಿ. ಮಾರನೇ ದಿನ ಬೆಳಿಗ್ಗೆನೂ ಕೂಡ ಅದು ಅಳಸಲ್ಲ. ಯಾಕೆಂದ್ರೆ ಯಾವುದೇ ಆಹಾರನ ಕೆಡಕ್ ಬಿಡಲ್ಲ. ಯಾಕೆಂದ್ರೆ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಗುಣ ಹೊಂದಿರುವ ಅಮೃತ ಇದು ಸ್ನೇಹಿತರೆ. ಆ ಉಪ್ಪಿಟ್ಟನ್ನ ಕೆಡಕ್ ಬಿಡಲ್ಲ ಅಂದ್ಮೇಲೆ ನಮ್ಮ ಆರೋಗ್ಯ ಹೆಂಗಿಡುತ್ತೆ ಯೋಚನೆ ಮಾಡಿ. 3ನೇ ಟೆಸ್ಟ್ ಸ್ನೇಹಿತರೆ ನಿಮ್ ಮನೇಲಿ ಇದಾವಲ್ಲ ಎಣ್ಣೆ, ಈಗ ನಮ್ಮ ಮಿತ್ರ ಒಬ್ಬ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಏನಂತ, ಇಷ್ಟ ಆಸಿಡ್ ಅಷ್ಟ ಆಸಿಡ್, ಆ ಟೆಸ್ಟ್ ಮಾಡ್ಬೇಕಲ್ವಾ? ನಿಮ್ಮಲ್ಲಿರೋ ರಿಫೈನ್ಡ್ ಆಯಿಲ್ಗಳನ್ನ ಸ್ಟೀಲ್ ಲೋಟದಲ್ಲಿ ಇವತ್ತಿಂದ ಬಳಸಕ್, ಸ್ಟೀಲ್ ಬಟ್ಲು, ಸ್ಟೀಲ್ ಬಾಕ್ಸ್ ಅಥವಾ ಸ್ಟೀಲ್ ಕ್ಯಾನ್ ಅಲ್ಲಿ ಇಡೀ ಆ ಎಣ್ಣೆನ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಕ್ಯಾನೆ ಕರ್ರಗ್ ಮೆಲ್ಟ್ ಆಗುತ್ತೆ ಸ್ನೇಹಿತರೆ. ಆ ಸ್ಟೀಲ್ ಕ್ಯಾನಿನ ಕತೆನೆ ಹಂಗಾಗತ್ತೆ ಅಂತಂದ್ಮೇಲೆ ಇನ್ನ ನಮ್ಮ ಮೊಟ್ಟೆ ಕತೆ ಏನಾಗ್ಬೇಕು? ಆ ವಿಷ ದೇಹದೊಳಗೋದ್ರೆ ಸಂಪೂರ್ಣ ವಿಷ ನಿಮ್ಮ ದೇಹನ ಆವರಿಸ್ತಾ ಇದೆ. ಒಂದೇ ಒಂದು ಎಣ್ಣೆ ನಿಮ್ ಮನೆಗೆ ವಿಷನ ತರ್ತಾ ಇದೆ ಸ್ನೇಹಿತರೆ. ಅದನ್ನ ರೈತರು ತಲೆ ಕಟ್ಟಿದ್ದಾರೆ. ಏನಂತ ಅಂದ್ರೆ ರೈತರು ವಿಪರೀತ ಕೆಮಿಕಲ್ ಹೊಡಿತಾರೆ, ಅದಕ್ಕೆ ಜನರಿಗೆ ರೋಗ. ಸ್ವಾಮಿ, ರೈತ ಕೆಮಿಕಲ್ ಹೊಡಿತಾನೆ, ಆದ್ರೆ ಗಿಡ ಅದೆಷ್ಟು ಬೇಕೋ ಅಷ್ಟು ತಗೊಂಡು ಅದ್ ಏನ್ ಬೇಕೋ ಅದನ್ನ ಸರಿ ಮಾಡೇ ಕೊಟ್ಟಿರುತ್ತೆ. ಅದಕ್ಕೆ ಪ್ರಕೃತಿ ದೇವ್ರಿಗೆ ಕೊಟ್ಟಿರೋ, ಪ್ರಕೃತಿ ಗಿಡಕ್ಕೆ ಕೊಟ್ಟಿರೋ ಶಕ್ತಿ. ಆದ್ರೆ ಡೈರೆಕ್ಟ್ ನಿನ್ ಮನೆಗೆ ವಿಷನೇ ಕಳ್ಸಿದಾರಲ್ಲಪ್ಪ, ಇದ್ರ ಬಗ್ಗೆ ಮೊದಲು ಮಾತಾಡಪ್ಪ. ಈ ತರ ಸ್ನೇಹಿತರೆ ನೀವ್ ಅರ್ಥ ಮಾಡ್ಕೋಬೇಕು, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ಎಷ್ಟು ವಿಷ ನಮ್ಮ ದೇಹಕ್ಕೆ ಹೋಗ್ತಾ ಇದೆ ಅಂತ ಅರ್ಥ ಆಯ್ತು. ಬನ್ನಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹೋಗೋಣ. ಏನು? ನರಮಂಡಲ. ಸ್ನೇಹಿತರೆ ಎಷ್ಟೋ ಜನ ನೀವು ಕೇಳಿರ್ತೀರಿ ಹಾರ್ಟ್ ಅಟ್ಯಾಕ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತೂ ಒಬ್ಬ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡ್ವಿ. ಹಾರ್ಟ್ ಅಟ್ಯಾಕ್ ಇವತ್ತು ಅತ್ಯಂತ ಹೆಚ್ಚು ಭಯ ಬೀಳೋದ್ ಜನ ಹಾರ್ಟ್ ಅಟ್ಯಾಕ್. ಇದಕ್ಕೆ ಕಾರಣ ಏನು ಸ್ನೇಹಿತರೆ? ಸಿಂಪಲ್ ಆಗಿರ್ತೀನಿ. ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ, ನಿಮಗೆ ಸುಸ್ತಾಗ್ತಾ ಇದೆಯಾ, ನಿಮ್ಮ ಸ್ಕಿನ್ ಕಲರ್ ಕಳ್ಕೊಂತ ಇದೆಯಾ, ನಿಮ್ಮಲ್ಲಿ ಫೋಕಸಿಂಗ್ ಇಲ್ವಾ, ನಿಮ್ಮಲ್ಲಿ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ, ಇದು ಎಲ್ಲದಕ್ಕೂ ಒಂದೇ ಕಾರಣ ರಕ್ತ ಸಂಚಾರ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸುಮಾರು ಬಲ್ಬ್ಗಳಿದೆ, ಯಾವುದೋ ಒಂದು ಬಲ್ಬ್ ಆನ್ ಆಗ್ತಿಲ್ಲ ಅಂದ್ರೆ ಅಲ್ಲಿ ಕರೆಂಟ್ ಹೋಗ್ತಿಲ್ಲ. ಸ್ವಿಚ್ ನೋಡ್ತೀರಾ, ಸ್ವಿಚ್ ನೋಡಿದ್ಮೇಲೆ ಸ್ವಿಚ್ ಸರಿಯಾಗಿದ್ರೆ ವೈರಿಂಗ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊತೀರಾ. ಅದೇ ತರ ಇಡೀ ಇವತ್ತು ನನ್ನ ದೇಹದಲ್ಲಿ ನನ್ನ ಎಲ್ಲ ಅಂಗಾಂಗಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಕಣ್ಣು, ಕಿವಿ, ಮೂಗು ಅಂತಂದ್ರೆ ಈ ಪ್ರತಿಯೊಂದು ಭಾಗಕ್ಕೂ ರಕ್ತ ಸಂಚಾರ ಆಗಬೇಕು. ಅರ್ಥ ಮಾಡ್ಕೊಳ್ಳಿ, ಈ ರಕ್ತ ಸಂಚಾರ ಆಗಕ್ಕೆ ಇರದೆ ರಕ್ತನಾಳ. ಈ ರಕ್ತ ಏನ್ ಮಾಡುತ್ತೆ? ಗಾಳಿಯನ್ನ, ನಾವು ಗಾಳಿನ ಅಂತ ಹೇಳ್ಕೊತೀವಿ, ನಮ್ಮ ಶ್ವಾಸಕೋಶ ಅದನ್ನ ಆಕ್ಸಿಜನ್ ಅನ್ನ ರಕ್ತದಲ್ಲಿ ತುಂಬಿ ಕಳಿಸುತ್ತೆ. ಹೋಗಿ ದೇಹದ ಸರ್ವಾಂಗಕ್ಕೂ ಗಾಳಿ ಕೊಟ್ಟು ಬಾ. ನೀನ್ ಕಡಿಯೋ ಗಾಳಿ ಬರೀ ಹೊಟ್ಟೆಗೆ ಹೋಗಲ್ಲ ತಂದೆ, ಇಡೀ ನಿನ್ನ ದೇಹದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತೆ. ನೀನ್ ತಿನ್ನೋ ಆಹಾರ ಬರೀ ಹೊಟ್ಟೆಗೆ ಹೋಗಲ್ಲ ಅಣ್ಣ, ಇಡೀ ನಿನ್ನ ದೇಹದ ಸರ್ವಾಂಗಕ್ಕೂ ಹೋಗುತ್ತೆ. ಇದನ್ನ ತಗೊಂಡೋಗಿ ತಲುಪ್ಸೋದೇ ಅದು ರಕ್ತ.
ಆದರೆ ಈ ರಕ್ತ ಸಂಚಾರಕ್ಕೆ ತೊಂದರೆ ಮಾಡದೆ ಒಂದು ಕೆಟ್ಟ ಕೊಬ್ಬು, ಅದನ್ನ LDL ಅಂತ ಕರಿತೀವಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್. ಸ್ನೇಹಿತರೆ, ನಿಮ್ಮ ನಾಲೆಡ್ಜಿಗೆ ನಾನು ಹೇಳ್ತೀನಿ, ಒಬ್ಬ ಮನುಷ್ಯನ ದೇಹದಲ್ಲಿ ರಕ್ತನಾಳ ಎಷ್ಟಿರುತ್ತೆ ಅನ್ಕೊಂಡಿದ್ದೀರಾ? 1,20,000 ಕಿಲೋಮೀಟರ್ ರಕ್ತನಾಳ. ಅಂದ್ರೆ ಈ ಮನುಷ್ಯನ ದೇಹದೊಳಗಿರೋ ವೈರಿಂಗ್ ನ ನೀವೇನಾದ್ರು ನೋಡ್ಬಿಟ್ರೆ ಎದರ್ತೀರಾ. ನಮ್ಮ ದೇಹದಲ್ಲಿರೋ ರಕ್ತನಾಳನ ಬಿಡಿಸಿದ್ರೆ ಇಡೀ ಈ ಭೂಮಂಡಲದ ಒಂದು ರೌಂಡ್ ಬರುತ್ತಂತೆ. ಇಡೀ ಈ ಭೂಮಿ ಒಂದು ರೌಂಡ್ ಬರುತ್ತೆ, ಅಷ್ಟು ರಕ್ತನಾಳ. ಅಷ್ಟು ರಕ್ತನಾಳಗಳಲ್ಲಿ ಒಂದು ಪುಟಾಣಿ ರಕ್ತನಾಳ ಬ್ಲಾಕ್ ಆದ್ರೂ ಕೂಡ ಕಾಯಿಲೆನ ಡಾಕ್ಟ್ರಿಗೆ ಕಂಡಿಡಿಯಕ್ಕೂ ಆಗಲ್ಲ, ಅಷ್ಟು ಸಮಸ್ಯೆ. ಸರ್, ಈ LDL ಯಾಕೆ ಬರುತ್ತೆ ಸರ್? ಈ LDL ಯಾಕೆ ಬರುತ್ತೆ ನೋಡಿ, ಒಂದು ಯಾಕೆ ಬರುತ್ತೆ, ಅದಕ್ಕೆ ಹೆಂಗೆ ಪರಿಹಾರ? ಸರ್, ಆಚೆಗಡೆ ಎಣ್ಣೆ ಜಿಡ್ಡಾದ್ರೂ ಸೋಪ್ ಹಾಕೊಂಡು ತೊಳ್ಕೋಬಹುದು. 1,20,000 ಕಿಲೋಮೀಟರ್ ಉದ್ದ ಇರೋ ಈ ರಕ್ತನಾಳ ತೊಳೆಯಕ್ಕಾಗತ್ತಾ? ಯಾ ಡಾಕ್ಟರ್ ಇದ್ರೂ ಉಳ್ಸಕ್ಕಾಗಲ್ಲ ಸ್ನೇಹಿತರೆ. ಹಾರ್ಟ್ ಅಟ್ಯಾಕ್ ಸರಿಯಾಗಿ ಆಯ್ತು ಅಂದ್ರೆ ಉಳ್ಸಕ್ಕಾಗಲ್ಲ. ಸರ್, ಹಾಗಾದ್ರೆ ಹೇಗೆ? ಅದಕ್ಕೊಂದು ಪ್ರಕೃತಿ ಮದ್ದನ್ನ ಕೊಟ್ಟಿದೆ, ಅದನ್ನ ನೋಡ್ಕೊಂಬನ್ನಿ. ಇದೊಂದು ವಿಡಿಯೋ ನೋಡಿ ಸ್ನೇಹಿತರೆ, ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. If you or someone you know has been diagnosed with high cholesterol, it's important to understand what cholesterol is and why it's important to keep it under control. Cholesterol is a fat-like substance made by your liver and also comes from foods you intake that is then packaged into particles called lipoproteins. Your body needs cholesterol to make hormones, vitamin D, and a substance that helps you digest food called bile. This video discusses two types of lipoproteins that carry cholesterol: low-density lipoprotein, or LDL cholesterol, also known as bad cholesterol, and high-density lipoprotein, or HDL cholesterol, also known as good cholesterol. LDL travels through your bloodstream, delivering cholesterol to the cells that need it. If your body has too much LDL, it can build up in the walls of your arteries. LDL and other substances in your artery wall form a fatty deposit called plaque. Over time, plaque can narrow the artery and reduce blood flow. LDL carries cholesterol into the plaque. This is why LDL is called the bad cholesterol. A common place this plaque can build up is in your coronary arteries, which are the blood vessels that feed your heart. This plaque buildup causes coronary artery disease and increases your risk of a heart attack. Plaque buildup in other arteries, such as the carotid arteries in your neck, can reduce blood flow to your brain and increase the risk of a stroke. Your liver also makes high-density lipoprotein, or HDL, also known as the good cholesterol. HDL helps remove excess cholesterol from your cells, tissues, and from plaque in your blood vessels. This is why HDL is called the good cholesterol. HDL returns the excess cholesterol to your liver, which removes it from your body. If after viewing this information, ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, LDL ನಿಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ನಾವು ತಿಂತಕ್ಕಂತಹ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅಕ್ಕಿ, ಗೋಧಿ, ರಾಗಿ ಏನೇನ್ ತಿಂತೀವೋ ಇದರಲ್ಲೆಲ್ಲ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ ಸ್ನೇಹಿತರೆ. ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಆ ಎನರ್ಜಿನ ನಾವು ಪ್ರಾಪರ್ ಆಗಿ ಖರ್ಚು ಮಾಡಲ್ಲ ಸ್ನೇಹಿತರೆ. ಇವತ್ತು ಯಾರೇ ನೋಡ್ರಿ ಫಿಸಿಕಲಿ ಕೆಲಸ ಮಾಡಕ್ ಇಷ್ಟಪಡಲ್ಲ. ನನ್ನ ಮಗಳು ಕುಂತ್ಕೋಬೇಕು, ಆರಾಮ್ ಇರ್ಬೇಕು, ಎಲ್ಲದಕ್ಕೂ ಆಳು ಕಾಳಿರ್ಬೇಕು, ಎಲ್ಲ ಆರಾಮ್ ಕೆಲಸ. ಇದರಿಂದ ಏನಾಗುತ್ತೆ ಸ್ನೇಹಿತರೆ, ದೇಹದಲ್ಲೇ ಶಕ್ತಿ ಯಾವಾಗ ಖರ್ಚಾಗಲ್ವೋ ಲಿವರ್ಗೆ ಆ ಶಕ್ತಿನ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದಾವಾಗ ಈ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ರಕ್ತನಾಳದೊಳಗೆ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸ್ನೇಹಿತರೆ, ಅರ್ಥ ಆಗ್ತಿದ್ಯಾ? ನಿಮ್ ತಲೆಗೆ ಹೋಗ್ತಿದೆ ಅಲ್ಲ? ಅವು ಸ್ನೇಹಿತರೆ ಕೊಡೋದು ಇವತ್ತು ಎಷ್ಟು ಕಾಯಿಲೆಗೆ ಕಾರಣ ಈ LDL. ಈ LDL ನ ತೆಗಿಬೇಕು ಅಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. HDL ಬೇಕು. ಆ HDL ಅಂದ್ರೆ ಗುಡ್ಡ ಕೊಬ್ಬು.
ಏನಿವತ್ತು ನೀವು ವರ್ಜಿನ್ ಕೊಕೊನಟ್ ಆಯಿಲ್ ನಿಮ್ಮ ದೇಹಕ್ಕೆ ಎಷ್ಟು ಜಾಸ್ತಿ ಒಳಗೋಗುತ್ತೋ ಅದೆಲ್ಲ HDL ಆಗುತ್ತೆ. HDL ಏನ್ ಮಾಡುತ್ತೆ, ನಿನ್ನ ದೇಹದಲ್ಲಿರೋ ಎಲ್ಲಾ ಬ್ಲಾಕ್ ಹೆಡ್ ಕರ್ಕೊಂಬಂದು ಕ್ಲಿಯರ್ ಮಾಡುತ್ತೆ. ಇದಕ್ಕೆ ಸ್ನೇಹಿತರೆ ವರ್ಜಿನ್ ಕೊಕೊನಟ್ ಆಯಿಲ್ ಯಾರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವರಿಗೆ BP 1 ತಿಂಗಳಲ್ಲಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ. BP ಅಂದ್ರೆ ಏನು? ಬ್ಲಡ್ ಪ್ರೆಷರ್ ಅಷ್ಟೇ. ಯಾವಾಗ ರಕ್ತನಾಳ ಬ್ಲಾಕ್ ಆಗ್ತಾವೋ ಹಾರ್ಟಿಗೆ ಒತ್ತಡ ಜಾಸ್ತಿ ಆಗುತ್ತೆ, ಅದೇ BP. ಆ ರಕ್ತನಾಳ ಕ್ಲಿಯರ್ ಆಯ್ತಾ, BP ಇಲ್ವೇ ಇಲ್ಲ. ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ, ಕಣ್ಣು ಶಾರ್ಪ್ ಆಗುತ್ತೆ, ಕೂದಲುದ್ರದ್ ನಿಂತೋಗುತ್ತೆ, ನಿಮ್ಮ ಸ್ಕಿನ್ ಒಳಗ್ ಬರುತ್ತೆ. ರಕ್ತನಾಳ ಸರಿಯಾಗಿ ಕೆಲಸ ಮಾಡ್ತೋ ಮುಗೀತು ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ರಕ್ತನಾಳನ ಶುದ್ಧಿ ಮಾಡ್ತಕ್ಕಂತ ಒಂದು ಅಮೃತ ಏನಾದ್ರು ಇದ್ರೆ ಅದು ವರ್ಜಿನ್. ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಎಷ್ಟು ಪುಟಾಣಿ ಮಕ್ಕಳಿಂದ ಹಿಡಿದು ಎಷ್ಟೋ ವಯೋವೃದ್ಧರಿಗೂ ಕೂಡ ಆರೋಗ್ಯವನ್ನ, ಹೃದಯದ ಆರೋಗ್ಯವನ್ನ ವಾಪಸ್ ತಂದು ಕೊಡುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಒಂದು ಲಾಸ್ಟ್ ಪಾಯಿಂಟ್, ವರ್ಜಿನ್ ಕೊಕೊನಟ್ ಆಯಿಲ್ ನ ಬ್ರೈನ್ ಫುಡ್ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಇವತ್ತಿನ ಒತ್ತಡದ ಜೀವನದಲ್ಲಿ ಅತ್ಯಂತ ಹೆಚ್ಚು ಸ್ಟ್ರೆಸ್ ಅಲ್ಲಿ ಬ್ರೈನ್ ಸೆಲ್ಸ್ ಸತ್ತೋಗ್ತವೆ. ಬ್ರೈನ್ ಸೆಲ್ಸ್ ಸತ್ತೋದ್ರೆ ಸ್ನೇಹಿತರೆ ಮನುಷ್ಯನ್ ಹುಚ್ಚಿಡಿಯೋ ಕಾಯಿಲೆ, ಈ ಆಲ್ಝೈಮರ್ ಅಂತ ಕರಿತೀವಿ. ಆಮೇಲೆ ಬೇರೆಯವ್ರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ನೆನಪು ಮರ್ತೋಗೋದು, ಕೆಲ್ಸಗಳು ಮರ್ತೋಗೋದು, ಯಾವಾಗ್ಲೂ ಸಿಟ್ಟಾಗೆ ಇರೋದು, ಇದನ್ನ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗ್ತಿರೋ ಗುಣಗಳು. ಈ ಬ್ರೈನ್ ಸೆಲ್ಸ್ ಹತ್ತೋದ್ರೆ ಮುಗೀತು, ಮತ್ತೆ ಬರಲ್ಲ ಸ್ನೇಹಿತರೆ. ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಸೆಲ್ಸ್ ಸಾಯ್ತವೆ, ಹುಡ್ತವೆ, ಬಟ್ ಬ್ರೈನ್ ಅಲ್ಲಿ ಸಾಯಲ್ಲ. ಅದೇನಾದ್ರು ಸತ್ತರೆ ಸ್ನೇಹಿತರೆ ಅದಕ್ಕೆ ಇನ್ನೇನು ಪರಿಹಾರ ಇಲ್ಲ. ಅಂತ ಸತ್ತೋಗಿರುವ ಬ್ರೈನ್ ಸೆಲ್ಸ್ಗೆ ಕೀಟೋನ್ಸ್ ಮುಖಾಂತರ ಆಹಾರವನ್ನ ಕೊಟ್ಟು ಅದನ್ನ ಹೆಲ್ತಿಯಾಗಿ ಇಟ್ಕೊಳುತ್ತೆ ಅಂತಂದ್ರೆ ಅರ್ಥ ಮಾಡ್ರಿ ಸ್ನೇಹಿತರೆ, ಎಷ್ಟು ಮನುಷ್ಯ ಶಾರ್ಪ್ ಆಗ್ತಾನೆ, ಬುದ್ಧಿವಂತ ಆಗ್ತಾನೆ ಅಂತಂದ್ರೆ ಅದು ಮೇನ್ ರೀಸನ್. ಮಂಗ್ಳೂರ್ ಕಡೆ ನೀವೇ ನೋಡಿರ್ಬೋದು, ಹೈಯೆಸ್ಟ್ ರಿಸಲ್ಟ್ ಮಂಗ್ಳೂರ್ ಸೌತ್ ಕೇಂದ್ರದ ಕಡೆ ಬರುತ್ತೆ. ಬಿಕಾಸ್ ಕೊಕೊನಟ್ ಯಾರು ತಿಂತಾರೋ ಅವರ ಬುದ್ಧಿ ಬಹಳ ಚೆನ್ನಾಗಿರುತ್ತೆ, ಬ್ರೈನ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಹೊಟ್ಟೆಯ ಟೋಟಲ್ ಗುಡ್ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಮಾಡಿ ಗಟ್ ಹೆಲ್ತ್, ಬ್ಯಾಡ್ ಬ್ಯಾಕ್ಟೀರಿಯಾನ ರಿಮೂವ್ ಮಾಡುತ್ತೆ. ಜೊತೆಗೆ ತಾಯಿಯ ಹಾಲಲ್ಲಿರುವ ಗುಣ ಸೋಡಿಯಂ ಮಾನೋಲಾರಿಕ್ ಆಸಿಡ್, ಯಾವ ತಾಯಿ ಹಾಲು 56% ಇರುತ್ತೆ ಸ್ನೇಹಿತರೆ. 1 ಲೀಟರ್ ಎಣ್ಣೆ ನಿಮ್ ಮನೆಗ್ ಬಂದ್ರೆ ದಯವಿಟ್ಟು ಇದನ್ನ ಎಣ್ಣೆ ಅಂತ ನೋಡ್ಬೇಡಿ. 560 ಗ್ರಾಮ್ ತಾಯಿಯ ಹಾಲು ಬಂತು. ತಾಯಿಯ ಹಾಲಾಕಿ ಉಪ್ಪಿಟ್ಟು ಮಾಡಿದ್ರೆ, ತಾಯಿಯ ಹಾಲಾಕಿ ಪಲಾವ್ ಮಾಡಿದ್ರೆ, ತಾಯಿಯ ಹಾಲಾಕಿ ಅಂದ್ರೆ 1 ವರ್ಷ 2 ವರ್ಷ ಕುಡ್ದಿರೋ ಮಕ್ಕಳೇ ಅಷ್ಟು ಗಟ್ಟಿ ಆಗ್ತವೆ ಅಂದ್ಮೇಲೆ ಇನ್ನು ಜೀವನ ಪರ್ಯಂತ ತಾಯಿ ಹಾಲು ಕುಡಿದ್ರೆ ಮನುಷ್ಯ ಎಷ್ಟು ಗಟ್ಟಿ ಆಗ್ತಾನೆ ಯೋಚನೆ ಮಾಡಿ ಸ್ನೇಹಿತರೆ. ಇದ್ರ ಜೊತೆಗೆ ಎಂಟೈರ್ ನಿಮ್ಮ ಮೈಂಡ್ ನ ಬಹಳ ಕಾಮ್ ಆಗಿಡುತ್ತೆ, ಬಾಡಿನ ಚೆನ್ನಾಗಿಡುತ್ತೆ, ಚರ್ಮ ಯಾವಾಗ್ಲೂ ಹೊಳಪು ಬರೋ ತರ ನೋಡ್ಕೊಳುತ್ತೆ, ಕೂದಲು ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಅವು ಸೀನೋದು, ಕೆಮ್ಮೋದು, ಅವು ಹೆಲ್ತ್ ಪದೇ ಪದೇ ಕೆಡೋದು, ನೀವು ಸಿರಪ್ಗಳನ್ನ ತೊಂತ ಕಿಟಕಿಯಲ್ಲಿ ಜೋಡಿಸೋದು, ಮಕ್ಕಳು ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಆಗ್ತವೆ. ಇನ್ಸ್ಟಂಟ್ ಎನರ್ಜಿ ಬರುತ್ತೆ. ಸುಸ್ತು ಸಾರ್, ನನಗ್ ಸಂಕಟ ಸಾರ್, ನನಗ್ ಸೋಲು ಸಾರ್, ನನಗ್ ಕೂರಕ, ಇದನ್ನ ಎಕ್ಸ್ಪೆರಿಮೆಂಟ್ ಬೇಕಾದ್ರೂ ಕೂಡ ನೀವು ಮಾಡಿ ನೋಡ್ಬೋದು. ಅಷ್ಟು ಇನ್ಸ್ಟಂಟ್ ಎನರ್ಜಿ ಇರುತ್ತೆ. ಒಲಿಂಪಿಕ್ ನ ಕ್ರೀಡಾಪಟುಗಳು ಹೇಳ್ತಾರೆ, ಇವತ್ತು ಇದನ್ನ ಕುಡಿದ ತಕ್ಷಣ ವಿ ಫೀಲ್ ಎನರ್ಜಿ. ಜಗತ್ವಿಖ್ಯಾತ ತಾರೆಯರು ಎಂಜಲಿನಾ ಜೂಲಿ ಇರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು, ಇವ್ರು ಹೇಳ್ತಾರೆ ನಾವು ಕೊಕೊನಟ್ ಆಯಿಲ್ ನ ತಿನ್ನೋದ್ರಿಂದನೇ 55-60 ವರ್ಷ ಆದ್ರೂ ಕೂಡ ನಾವ್ ಇಷ್ಟು ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತೀವಿ. ಸಾವಿರಾರು ರಿಸರ್ಚ್ ಗಳು ಬಂದಿದಾವೆ ಸ್ನೇಹಿತರೆ. ಎಲ್ಲಾ ರಿಸರ್ಚ್ ಹೇಳೋದಿಷ್ಟೇ, ನೀವು ವೆಜಿಟೇರಿಯನ್ ಆಗಿರಿ, ನಾನ್ ವೆಜಿಟೇರಿಯನ್ ಆಗಿರಿ, ಆದ್ರೂ ವರ್ಜಿನ್ ಆಯಿಲ್ ಆಡ್ ಮಾಡ್ತಿದ್ದಂಗೆನೆ ಪ್ರತಿಯೊಂದು ಆಹಾರನೂ ಕೂಡ ಮೆಡಿಸನ್ಸ್ ಆಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಎಷ್ಟು ಅದ್ಭುತ ಅಲ್ವಾ? ಬನ್ನಿ ಈ ಆಯಿಲ್ ಬಗ್ಗೆ ನನಗೆ ಕಣ್ತರಿಸಿ ಇಡೀ ಪ್ರಪಂಚಕ್ಕೆ ಒಂದು ಮಾಹಿತಿ ಕೊಟ್ಟಂತ ಒಬ್ಬ MBBS ಡಾಕ್ಟರ್ ಕಮ್ ಪ್ರೊಫೆಸರ್ ಡಾಕ್ಟರ್ BM ಹೆಗ್ಡೆ ಅವರು ಏನ್ ಹೇಳ್ತಾರೆ ಅಂತ ಒಂದು ವಿಡಿಯೋ ಇದೆ, ಬಹಳ ಇಂಪಾರ್ಟೆಂಟ್ ವಿಡಿಯೋ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ BM ಹೆಗ್ಡೆ ಅವರಿದ್ದಾರೆ. ಡಾಕ್ಟರ್, ತಾವು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯ ಮಹತ್ವವನ್ನು ಹೇಳ್ತಾ ಇದ್ರಿ, ಮುಂದುವರಿಸಿ. ಕೇರಳದಲ್ಲಿ ಮತ್ತು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ನಾವು ತೆಂಗಿನ ಎಣ್ಣೆಯಲ್ಲಿ ಹುಟ್ಟಿ ಬೆಳೆದದ್ದು. ಅದು ಕೇರಳದಲ್ಲಿ ಇನ್ನೂ ಹೆಚ್ಚಿಗೆ. ಅಲ್ಲಿಯ ಹುಡುಗಿಯರು ಸ್ನಾನ ಮಾಡ್ತಾರೆ, ಆದರೆ ಸೋಪ್ ಹಾಕೋದಿಲ್ಲ, ತೆಂಗಿನೆಣ್ಣೆಯಲ್ಲೇ ಎಣ್ಣೆ ಹಚ್ತಾ ಇರ್ತಾರೆ. ಅವರ ನೀವು ನೋಡಿದರೆ ಹಿಂದಿನಿಂದ ಆ ಎಣ್ಣೆ ಹಾಗೇ ಇರ್ತದೆ ಅವರ ಸೀರೆ ಮೇಲೆ, ರಾವಕ್ಕಿ ಮೇಲೆ ಎಲ್ಲ. ಅವರಿಗೆ ಒಂದು ಕಾಯಿಲೆ ಇಲ್ಲ, ತಲೆಯಲ್ಲಿ, ಚರ್ಮದಲ್ಲಿ, ಮುಖದಲ್ಲಿ ಒಂದೇ ಒಂದು ಮೊಡವೆ ಇಲ್ಲ. ಯಾಕೆಂದರೆ ಅವರು ತೆಂಗಿನೆಣ್ಣೆಯೇ ಉಪಯೋಗಿಸಿ ಮಾಡ್ತಾರೆ. ಅವರ ಕಾಲು ನೋಡಿದರೆ ನೀವು ಫಂಗಸ್ ಇಲ್ಲ. ತೆಂಗಿನೆಣ್ಣೆ ತಲೆಯಿಂದ ಕಾಲಿನವರೆಗೆ ಮಾಡ್ತಾರೆ. ಇದು ತೆಂಗಿನೆಣ್ಣೆ ಅಷ್ಟು ದೊಡ್ಡ ಕ್ರಿಮಿನಾಶಕ ವಸ್ತು ಬೇರೆ ಇಲ್ಲ.
ನಾವು ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಾಗ ತೆಂಗಿನೆಣ್ಣೆಗೆ ಅದಕ್ಕೊಂದು ಒಗ್ಗರಣೆ ಕೊಟ್ಟ ಮೇಲೆ ಒಂದು ಅರ್ಧ ಇಂಚು ತೆಂಗಿನೆಣ್ಣೆ ಬಿಡುವುದು, ಫಂಗಸ್ ಗ್ರೋ ಆಗೋದಿಲ್ಲ. 1 ವರ್ಷ ಇಡೀ 2 ವರ್ಷ ಇಡೀ ಉಪ್ಪಿನಕಾಯಿಗೆ, ಅದು ಮಾವಿನ ಕಾಯಿದು ಉಪ್ಪಿನಕಾಯಿ ಮಾಡ್ತೇವೆ ನಾವು ನಮ್ಮ ಊರಿನಲ್ಲಿ, ಅದನ್ನು ಎಷ್ಟು ಸಮಯ ಇಡ್ಬೋದು ತೆಂಗಿನೆಣ್ಣೆ ಇದ್ರೆ ಅದರಲ್ಲಿ. ಹಾಗಾಗಿ ತೆಂಗಿನೆಣ್ಣೆ ಒಂದು ದೊಡ್ಡ ಕ್ರಿಮಿನಾಶಕ. ಇನ್ನು ನೀವು ಮನೆಯಲ್ಲಿ ತುಂಬ ನೊಣ ಇದೆ, ನಿಮ್ಮ ಇದರಲ್ಲೆಲ್ಲ ನೊಣ ಬಂದು ಕೂತ್ಕೊಳ್ತೇವೆ ಅಂದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಫ್ಲಿಟ್ಟೆಲ್ಲ ಹೊಡಿಬೇಕು ಅಂತಿಲ್ಲ. ನೀವು ಆ ಮೇಜಿನ ಮೇಲೆ ತೆಂಗಿನೆಣ್ಣೆಯನ್ನು ಒರೆಸಿಬಿಟ್ರೆ ಸಾಕು, ಒಂದು ತಿನ್ ಲೇಯರ್ ಆಫ್ ತೆಂಗಿನೆಣ್ಣೆ ಒರೆಸಿಬಿಟ್ರೆ ಅದರಲ್ಲಿ ನೊಣ ಕೂತ್ಕೊಂಡ್ರು ಆ ನೊಣದ ಕಾಲಿನಲ್ಲಿದ್ದ ಕ್ರಿಮಿಯೆಲ್ಲ ಅಲ್ಲೇ ಸತ್ತು ಹೋಗ್ತದೆ. ಹಾಗೆಯೇ ನೀವು ಸ್ನಾನ ಮಾಡಿದ ನಂತರ ಬೆಳಿಗ್ಗೆ ಅಥವಾ ಸಂಜೆ ಒರೆಸಿಕೊಂಡ್ರೆ ಚರ್ಮ ಇನ್ನೂ ಒದ್ದೆ ಆಗಿರ್ತದೆ, ಒಣಗುವುದಿಲ್ಲ. ಆ ಹೊತ್ತಿಗೆ ನೀವು ಒಂದು ತೆಂಗಿನೆಣ್ಣೆಯನ್ನು ಮೈಯೆಲ್ಲ ಚೆನ್ನಾಗಿ ರಬ್ ಮಾಡಿರಬೇಕು, ನಿಮಗೆ ಚರ್ಮದ ಒಂದು ಕಾಯಿಲೆ ಕೂಡ ಬರೋದಿಲ್ಲ. ಅದಲ್ಲ, ನನ್ನ ಸಹೋದ್ಯೋಗಿ ಒಬ್ಬರಿದ್ದರು, ದೊಡ್ಡ ಪ್ರೊಫೆಸರ್ ಅವರು ಇಂಗ್ಲೀಷೇ ಮಾತಾಡೋದು. ಅವರಿಗೆ ಒಂದು ಚರ್ಮದಲ್ಲಿ ಒಂದು ಸೀಕು ಚರ್ಮದಲ್ಲಿ ಒಂದು ಇನ್ಫೆಕ್ಷನ್ ಆಯಿತು. ಅವರು ಎಲ್ಲ ನಮ್ಮದು ಪುಸ್ತಕದ ಬದನೆಕಾಯನ್ನೇ ಓದಿದವರು, ಅವರು ಹೋಗಿ ಒಂದು ಬಯೋಪ್ಸಿ ಎಲ್ಲ ಮಾಡಿಕೊಂಡ್ರು, ಅದು ಇನ್ಫೆಕ್ಷನ್ ಆಗಿ ದೊಡ್ಡ ಕಷ್ಟ ಆಯಿತು. ಒಂದು ದಿವಸ ನಾನು ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ಅವಾಗ ನಾನು ಹೇಳಿದೆ, ನೋಡಿ ಸ್ವಾಮಿ ಇದು ಸರಿಯಾಗ್ತದೆ, ನಾನು ಇದಕ್ಕೆ ನಿಮಗೆ ಸ್ವಲ್ಪ ವರ್ಜಿನ್ ಕೋಕೋನಟ್ ತಂದು ಕೊಡ್ತೀನಿ. ಬೇಡ ಬೇಡ ಅಂತ ಹೇಳಿದ್ರು ಶುರುವಿಗೆ. ಆಯಿತು ಅಂತ ಹೇಳಿದೆ. ಕಡೆಗೆ 3 ದಿವಸದಲ್ಲಿ ಅದು ಗುಣ ಆಯಿತು. ಗುಣ ಆದ ಕೂಡ ಅವ್ರಿಗೆ ಕಂಡಪಟ್ಟೆ ವಿಷಯ, ಇದೆಂಥದ್ದು, ಇದು ಅದ್ಭುತ, ಇದನ್ನೆಲ್ಲ ನಾವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ನಾನು 1 ತಿಂಗಳ ನಂತರ ಹೋದೆ, ನಾನು ಒಂದು ರಿಪೋರ್ಟ್ ಮಾಡೋಣ. ಬೇಡ ಅದರೆಲ್ಲ ನಂಬಿಕೆ ಇಲ್ಲ ನನಗೆ ಅಂತ. ಅದು ನಮಗೆ ಬರುವಾಗ ಮಾತ್ರ ನಮಗೆ ಅದರಲ್ಲಿ ಇದಿರುವುದು, ನಾವು ನಂಬುವುದಿಲ್ಲ. ಯಾಕಂದರೆ ನಾವು ಪುಸ್ತಕ ನಮ್ಮನ್ನು ತಲೆ ಹಾಳು ಮಾಡಿದೆ. ಈ ಪಾಶ್ಚಾತ್ಯರ ಪುಸ್ತಕಗಳಿಂದಾಗಿ ಅದನ್ನೆಲ್ಲ ಓದಿ ನಾವು ತಲೆ ಹಾಳು ಮಾಡಿಕೊಂಡಿದ್ದೇವೆ. ಈಗಲೂ ಡಾಕ್ಟರ್ ಇದ್ದಾರೆ. ನಾವು ಬೆಂಗಳೂರಲ್ಲಿ ಒಂದು ಟೆಲಿವಿಷನ್ ಡಿಬೇಟ್ ಇತ್ತು. ಒಬ್ಬ ಸಣ್ಣ ವಯಸ್ಸಿನ ಕಾರ್ಡಿಯಾಲಜಿಸ್ಟ್ ತಂದಿದ್ರು ಮಾತಾಡಲಿಕ್ಕೆ. ಅವನು ನನ್ನ ಸ್ಟೂಡೆಂಟ್. ಅವನಿಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅವನು ಹೇಳೋದು ಒಂದೇ ಮಾತು. ಎಂತ ಕೇಳಿದ್ರು, ನಮ್ಮ ಗೈಡ್ಲೈನ್ಸಲ್ಲಿ ಹಾಗುಂಟು, ನಮ್ಮ ಪುಸ್ತಕದಲ್ಲಿ ಹಾಗುಂಟಂತ. ನಾನು ಹೇಳಿದೆ, ನೋಡಪ್ಪ ಈ ಪುಸ್ತಕ ಎಲ್ಲ ಬದಲಾಗಿ ಎಷ್ಟೋ ವರ್ಷ ಆಗಿದೆ, ಇದಕ್ಕೆ ವಿಷಯಗಳೆಲ್ಲ ಬಂದೆ. ಹೌದು ಸರ್, ನೀವು ಹೇಳೋದು ಸರಿ, ಆದರೆ ನಮ್ಮ ಪುಸ್ತಕದಲ್ಲಿ ಹಾಗುಂಟು, ನಾನು ಅದನ್ನೇ ಮಾಡ್ತೇನೆ ಅಂತ. ಸೊ ಈ ಪುಸ್ತಕದ ಬದನೆಕಾಯಿಯನ್ನು ಇನ್ನೂ ತೆಂಗಿನೆಣ್ಣೆ ಹಾಳು ಅಂತ ಹೇಳುವವರು ಡಾಕ್ಟರ್ಗಳು ಇದ್ದಾರೆ. ಸೊ ಒಂದು ಕ್ರಿಮಿನಾಶಕ. ಎರಡನೇದು, ತೆಂಗಿನೆಣ್ಣೆಯನ್ನು ನೀವು ಚಳಿಗಾಲದಲ್ಲಿ ಈ ಬೆಂಗಳೂರು ಪ್ರದೇಶದಲ್ಲಿ ತುಂಬ ಜನರಿಗೆ ಸೋರ್ ಥ್ರೋಟು, ಕೋಲ್ಡು ಅದು ಇದೆಲ್ಲ ಬರ್ತದೆ. 1 ಚಮಚ ತೆಂಗಿನೆಣ್ಣೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ತೆಗೆದು ಬಾಯಲ್ಲಿ ಹಾಕ್ಕೊಳ್ಳಿ. ಅದು ವರ್ಜಿನ್ ಕೋಕೋನಟ್ ಆಯಿಲ್ ಬಹಳ ಒಳ್ಳೆಯದು. ಅದನ್ನು ಹಾಕ್ಕೊಳ್ಳಿ, ಅಲ್ಲೇ ಇಡಿ. ಆ ತೆಂಗಿನೆಣ್ಣೆ ಅಲ್ಲಿಂದಲೇ ಹೀರಿ ಹೋಗ್ತದೆ, ಅಲ್ಲಿಯೇ ಕರಗಿ ಅಲ್ಲಿಂದಲೇ ಹೀರಿ ಹೋಗ್ತದೆ. ಯಾಕೆಂದರೆ ತೆಂಗಿನೆಣ್ಣೆ ಮತ್ತು ತಾಯಿ ಹಾಲು ಎರಡೇ ಬಾಯಲ್ಲಿ ಡೈಜೆಸ್ಟ್ ಆಗುವುದು, ನೆನಪಿಟ್ಟುಕೊಳ್ಳಿ. ಅದಕ್ಕಾಗಿ ಒಂದು ಮಗುವಿಗೆ ತಾಯಿ ಸತ್ತು ಹೋದರೆ ಮೊದಲನೇ ವರ್ಷದಲ್ಲಿ ಆ ಮಗುವಿಗೆ ಬೇರೆ ಯಾವ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಫ್ಯಾಟ್ ಕೊಟ್ಟರು ಆ ಮಗು ಸತ್ತು ಹೋಗ್ತದೆ. ತೆಂಗಿನೆಣ್ಣೆ ಮಾತ್ರ. ಅಮೆರಿಕದಲ್ಲಿ 60 ವರ್ಷದಲ್ಲಿ ಕೂಡ ಈ ಇನ್ಫೆಂಟ್ ಫೀಡಿಗೆ ಹಾಕೋ ತೆಂಗಿನೆಣ್ಣೆ, ಆ ತೆಂಗಿನೆಣ್ಣೆ ಎಷ್ಟು ಒಳ್ಳೆಯದು ಅಂದರೆ ಅದು ಇಲ್ಲೇ ಡೈಜೆಸ್ಟ್ ಆಗ್ತದೆ. ಯಾಕೆಂದರೆ ನಮ್ಮ ಸಲೈವದಲ್ಲಿ, ನಮ್ಮ ಜೊಲ್ಲು ರಸದಲ್ಲಿ ಇರತಕ್ಕಂಥ ಎನ್ಸೈಮಿನಿಂದಲೇ ತೆಂಗಿನೆಣ್ಣೆ ಡೈಜೆಸ್ಟ್ ಆಗ್ತದೆ. ಇನ್ನೂ ಒಂದು ಒಳ್ಳೆಯ ವಿಚಾರ ಹೇಳ್ತೇನೆ. ತೆಂಗಿನೆಣ್ಣೆ ನೀವೀಗ ದಪ್ಪ ಇದ್ದೀರಿ, ಕೊಬ್ಬಿದೆ, ನಿಮ್ಮ ವೆಯ್ಟ್ ಕಮ್ಮಿ ಆಗಬೇಕು, ಬಾಯಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಬೆಳಿಗ್ಗೆ ಹಾಕಿ ಇಟ್ಟುಕೊಳ್ಳಿ. ಅದಲ್ಲೇ ಡೈಜೆಸ್ಟ್ ಆಗಿ ಕೀಟೋನ್ ಆಗ್ತದೆ. ಈ ಕೀಟೋನ್ ಆದ ಕೂಡ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ, ನಿಮ್ಮ ಮೆಟಬಾಲಿಸಮ್ ಮೇಲೆ ಹೋಗ್ತದೆ. ಮೆಟಬಾಲಿಸಮ್ ಮೇಲೆ ಹೋದ ಹಾಗೆ ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ. BMR ಹೆಚ್ಚಾದಾಗೆ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ. ಇದು ಬಾಡಿ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಒಂದು ಬಹಳ ಒಳ್ಳೆಯ ಪ್ರಕ್ರಿಯೆ. ಇನ್ನು ನಿಮಗೆ ಯಾರಿಗಾದರೂ ಕೊಲೆಸ್ಟ್ರಾಲ್ ವಿಷಯ ತಲೆ ಬಿಸಿದ್ರೆ, ಕೊಲೆಸ್ಟ್ರಾಲ್ ಬೇಡ, ಒಳ್ಳೇದು, ಹೆಚ್ಚು ಎಷ್ಟು ಉಂಟು ಅಷ್ಟು ಒಳ್ಳೆಯದು. ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದರ ಅರ್ಥ ನಿಮ್ಮ ಲಿವರ್ ಬಹಳ ಒಳ್ಳೆ ಕೆಲಸ ಮಾಡ್ತದೆ, ನಿಮ್ಮ ಆರೋಗ್ಯ ಬಹಳ ಒಳ್ಳೆದುಂಟು ಅಂತ. ಆದರೂ ನಿಮಗೆ ಯಾರಿಗಾದ್ರೂ ತಲೆ ಬಿಸಿ ಇದ್ದರೆ ತೆಂಗಿನೆಣ್ಣೆ ದಿವಸ ಆಗಲು ತಗೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಕೆಳಗೆ ಬರ್ತದೆ, ಬೇರೆ ಔಷಧಿ ತಗೊಳ್ಳೋದು ಬೇಡ. ಅದು ಅಲ್ಲದೆ ಈಗ ನಮಗೆ ಲೇಟೆಸ್ಟ್ ಏನು ಗೊತ್ತಿದೆ ಅಂದರೆ, ತೆಂಗಿನೆಣ್ಣೆಯನ್ನು ಬಾಯಲ್ಲಿ ಇಟ್ಟರೆ ಅದು ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗಿ ಹೋಗುವುದಿಲ್ಲ, ಅದಲ್ಲೇ ಕೀಟೋನ್ ಆಗ್ತದೆ, ಫ್ಯಾಟ್ನಿಂದ ಕೀಟೋನ್ ಬರ್ತದೆ. ಆ ಕೀಟೋನ್ ಅಂತ ಹೇಳುವುದು ಮೆದುಳಿನ ಕಣಗಳು ಸಾಯ್ತಾ ಇರುವಾಗ ಕೂಡ ಅದಕ್ಕೆ ಆಹಾರ ಕೊಡ್ತದೆ. ಇಲ್ಲಿದ್ರೆ ಮೆದುಳಿನ ಕಣಕ್ಕೆ ಗ್ಲೂಕೋಸ್ ತೆಕ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈಗ ಲೇಟೆಸ್ಟ್ ಅಮೆರಿಕದಲ್ಲಿ ನಮ್ಮ ಈ ಆಲ್ಝೈಮರ್ಸ್ ಅಂತ ಹೇಳ್ತಾರೆ, ಹುಚ್ಚು ಹಿಡಿತದೆ ಜನರಿಗೆ, ಮರವು ಗೊತ್ತಿಲ್ಲ, ಹೇಳಿದ್ದೆಲ್ಲ ಅರ್ಥ ಆಗುವುದಿಲ್ಲ, ಇದಕ್ಕೆಲ್ಲ ಒಂದು ಈ ತೆಂಗಿನೆಣ್ಣೆ ಒಂದು ಈಗ ಅದಕ್ಕೆ ಔಷಧ. ಸೊ ಈಗ ಈ ತೆಂಗಿನೆಣ್ಣೆಯನ್ನು ಹಲವು ವಿಧದಲ್ಲಿ ನಾವು ಈ ಟ್ರೀಟ್ಮೆಂಟಿಗೆ ಕೂಡ ಉಪಯೋಗ ಮಾಡೋದು, ಅದು ಔಷಧ. ಚರ್ಮ ರೋಗಗಳಿಗೆ ತೆಂಗಿನೆಣ್ಣೆ ಒಂದು ಬಹಳ ಒಳ್ಳೆಯ ಔಷಧ. ಇನ್ನು ಡ್ರೈ ಸ್ಕಿನ್ ಅವರು ಇರ್ತಾರೆ ಕೆಲವರಿಗೆ, ಅವರಿಗೆ ಈ ಚಳಿಗಾಲದಲ್ಲೆಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿ ಅದು ಬ್ರೇಕ್ ಆಗಿ ಅದು ಇನ್ಫೆಕ್ಷನ್ ಎಲ್ಲ ಆಗ್ತದೆ. ಇದಕ್ಕೂ ಕೂಡ ತೆಂಗಿನೆಣ್ಣೆಯನ್ನು ಸರಿಯಾಗಿ ಹಾಕ್ಕೊಂಡ್ರೆ ಇದು ಒಳ್ಳೆಯ ಆಹಾರ. ನಾವು ಅದು ಎಲ್ಲ ಬಿಟ್ಟು ತೆಂಗಿನೆಣ್ಣೆಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಏನು ಅಂದರೆ, ತೆಂಗಿನೆಣ್ಣೆಯಿಂದ ನಮ್ಮ ಕ್ಯಾಲರಿ ಇಂಟೇಕ್ ಕಮ್ಮಿ ಆಗ್ತದೆ. ನಾವು ಫ್ಯಾಟ್ ಎಷ್ಟು ತಿನ್ಬೋದು, ಆದರೆ ಅಷ್ಟೇ ಅದು ವೆಯ್ಟ್ ಹೆಚ್ಚಾಗುವುದಿಲ್ಲ. ಯಾಕೆಂದರೆ ತೆಂಗಿನೆಣ್ಣೆದ ವೆಯ್ಟ್ ಕಡಿಮೆ ಆಗ್ತದೆ, ಮೆಟಬಾಲಿಕ್ ರೇಟ್ ಹೆಚ್ಚಾಗಿ, BMR ಹೆಚ್ಚಾಗಿ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ. ಸೊ ಎಲ್ಲ ವಿಚಾರದಲ್ಲಿಯೂ, ಅದು ಆರೋಗ್ಯದಲ್ಲಿರ್ಬೋದು, ಆರೋಗ್ಯವನ್ನು ಪ್ರಿಸರ್ವ್ ಮಾಡೋದ್ರಲ್ಲಿರ್ಬೋದು, ಕ್ರಿಮಿಗಳನ್ನು ಕೊಲ್ಲುವುದರಲ್ಲಿರ್ಬೋದು, ಅಥವಾ ಔಷಧಿಯಾಗಿ ತೆಂಗಿನೆಣ್ಣೆಯನ್ನು ಎಲ್ಲ ರೀತಿಯಲ್ಲಿಯೂ ನಾವು ಉಪಯೋಗ ಮಾಡಬಹುದು.
ತೆಂಗಿನೆಣ್ಣೆ ಒಂದು ದಿವ್ಯ ಔಷಧ. ಇದು ನಾನು ಹೇಳಿದೆಲ್ಲ, ಮೊದಲು ನಾನು ಹೇಳಿದೆ, ಎರಡೇ ವಿಚಾರ ದೇವರು ನಮ್ಗೆ ಕೊಟ್ಟದ್ದು. ಇದು ಒಂದು ತಾಯಿಯ ಹಾಲು, ಇನ್ನೊಂದು ತೆಂಗಿನೆಣ್ಣೆ. ಇದು ಎರಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಗಗಳನ್ನು ನಮ್ಮಿಂದ ದೂರ ಇಡ್ತದೆ. ಆ ರೋಗ ನಿರೋಧಕ ಶಕ್ತಿಯಲ್ಲಿ ಕ್ಯಾನ್ಸರ್ ಕೂಡ ಸೇರಿದೆ. ಆ ತೆಂಗಿನೆಣ್ಣೆ ಕ್ಯಾನ್ಸರಿಗೂ ಒಂದು ಒಳ್ಳೆಯ ಪ್ರಿವೆಂಟಿವ್. ಸೊ ತೆಂಗಿನೆಣ್ಣೆ ಅಷ್ಟು ದೊಡ್ಡ ಒಂದು ಔಷಧಿ ಈ ಲೋಕದಲ್ಲಿ ಇಷ್ಟರವರೆಗೆ ನೇಚರ್ ಕೂಡ ಮಾಡಲಿಲ್ಲ. ಡಾಕ್ಟರ್, ಈವರೆಗೂ ಅನೇಕ ಸಂಗತಿಗಳನ್ನ ಹೇಳ್ತಾರೆ. ಸ್ನೇಹಿತರೆ ಕೇಳಿದ್ರಲ್ಲ, ನೇಚರ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಅದ್ಭುತವಾಗಿರೋ ವಿವರಣೆ ತಿಳ್ಕೊಂಡ್ಮೇಲೆ ಸ್ನೇಹಿತರೆ, ಸುಮಾರು 2012ರಲ್ಲಿ ನಾವೀ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಮಾಡಬೇಕು. ಯಾಕೆಂದ್ರೆ ಇದರಲ್ಲಿರೋ ಈ ಗುಣ, ಆಹಾರವನ್ನೇ ಔಷಧಿ ಹಾಕ್ಸೋ ಗುಣ, ಇದು ನಮ್ಮನ್ನ ಬಹಳ ಇಂಪ್ರೆಸ್ ಮಾಡ್ತು. ಸ್ನೇಹಿತರೆ, ನಮ್ದೇ ಸುಮಾರು 50 ಎಕರೆ ತೆಂಗಿನ ತೋಟ ಇದೆ. ಜಗತ್ತಿನ ಶ್ರೇಷ್ಠ ತೆಂಗನ್ನ ನಾವು ಬೆಳಿತೀವಿ. ಯಾಕೆಂದ್ರೆ ಅರಸೀಕೆರೆ ತಿಪ್ಟೂರು ಭಾಗದ ತೆಂಗು ಏನಕ್ಕೆ ಫೇಮಸ್ ಅಂದ್ರೆ, ತೆಂಗು ಒಂದು ಕರಾವಳಿ ಬೆಳೆ. ಆದ್ರೆ ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗೋದ್ರಿಂದ ಅಲ್ಲಿ ಮಣ್ಣು ಸವಕಳಿ ಆಗೋದ್ರಿಂದ ಮಣ್ಣಲ್ಲಿ ಆ ಕ್ವಾಲಿಟಿ ಇರಲ್ಲ ಸ್ನೇಹಿತರೆ. ಹಾಗಾಗಿ ಅಲ್ಲ ಎಳ್ಳೀರು ಕುಡಿಯಕ. ಆದ್ರೆ ಇಲ್ಲಿ ಮಳೆ ಕಮ್ಮಿ ಆಗುತ್ತೆ. ಘಟ್ಟದ ಮೇಲೆ ತೆಂಗು ಬರುವ ಪ್ರಪಂಚದ ಕೆಲವೇ ಜಾಗಗಳಲ್ಲಿ ಈ ಅರಸೀಕೆರೆ ತಿಪ್ಟೂರು ಒಂದು. ಇಂಥ ತೆಂಗನ್ನ ನಾವು ಬೆಳಿತೀವಲ್ಲ, 100 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಅದರಲ್ಲೂ ನಮ್ಮ ತಂದೆಯವರು ಸುಮಾರು 1000 ಎಕರೆ ರೈತರಿಗೆ ತಮ್ಮ ತೆಂಗಿನ ಸಸಿಗಳನ್ನ ಕೊಟ್ಟು, ಯಾಕೆಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ನ ಯಾವುದೋ ಸಂತೆಕಾಯಿಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಬರಲ್ಲ. ಇದಕ್ಕೆ ತೆಂಗಿನಕಾಯಿಗಳು ಬಹಳ ಸೆಲೆಕ್ಟೆಡ್ ಆಗಿ ಬೇಕಾಗುತ್ತೆ. ಬಹಳ ಪಿಕ್ಡ್, ಹ್ಯಾಂಡ್ ಪಿಕ್ಡ್ ಅಂತ ಕರಿತೀವಿ. ರೈತರೇನ್ ಮಾಡ್ತಾರೆ, ಇವತ್ತು ತೂಕದ ಲೆಕ್ಕಕ್ಕೆ ತೆಂಗಿನಕಾಯಿ ಸಂತೆಯಲ್ಲಿ ಮಾರೋದ್ರಿಂದ ಅನ್ಮೆಚೂರ್ಡ್ ಕಾಯಿನ ಚೆನ್ನಾಗಿ ತೂಕ ಬರ್ಲಿ ಅಂತ ತೂಕ ಬರೋ ಕಾಯಿಗಳನ್ನ ಕೆಡುತ್ತಾರೆ. ನಮಗದ ಆಗಲ್ಲ. ಅದಕ್ಕೋಸ್ಕರ ನಮಗ್ ಬೇಕಾಗಿರೋ ಕಾಯಿನ ನಮಗ್ ಸಪ್ಲೈ ಬೇಕು ಅಂತಂದ್ರೆ ನಮಗೆ ರೈತರ ಸಂಪರ್ಕ ಬೇಕು. ಅಂತ ರೈತರು ನಮ್ಮ ತಂದೆಯವರು ಹಿಂದಿಂದನೂ ಕೂಡ ಅದನ್ನ ಬೆಳೆಸ್ಕೊ ಬಂದಿದ್ರು, ಅವರಿಗೆ ಬೆಳೆಸ್ತಾ ಇದ್ರು. ಜೊತೆಗೆ ಒಂದು ಹೋಲಿಸ್ಟಿಕ್ ಪ್ರೋಸೆಸ್ ಮೆಥಡ್ ಬೇಕಿತ್ತು. ಯಾವುದೇ ಅಂದ್ರೆ ಎಲೆಕ್ಟ್ರಿಕ್ ಡ್ರೈಯರ್ಗಳಿರಬಾರ್ದು, ಎಲೆಕ್ಟ್ರಿಕ್ ಇರಬಾರ್ದು. ಅಂದ್ರೆ ನ್ಯಾಚುರಲ್ ಆಗಿ ಯಾವುದೇ ರೇಡಿಯೇಷನ್ ಆಗ್ದಲೆ ನಮಗೆ ಈ ಪ್ರಾಡಕ್ಟ್ ಬೇಕಿತ್ತು. ಅದನ್ನು ಕೂಡ ಒಂದು ಕಡಿಮೆ ರೇಟಲ್ಲಿ ಕ್ವಾಲಿಟಿಯಾಗಿ ಕೊಡಬೇಕಿತ್ತು. ನಮ್ದೇ ಜಾಗ, ಓನ್ ಎಲೆಕ್ಟ್ರಿಸಿಟಿ, ಎಲ್ಲಾ ಸೋಲಾರ್ ಅಲ್ಲಿ ಮಾಡ್ತೀವಿ. ಎಷ್ಟು ಕಾಸ್ಟ್ ಎಫೆಕ್ಟ್ನೆಸ್ ಮಾಡಕ್ಕಾಗುತ್ತೋ ಅಷ್ಟನ್ನ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡಬೇಕು ಅಂತ ಹೇಳಿ ಮಾಡಿದ್ರ ಪರಿಣಾಮನೇ ನಮ್ಮ ಒಂದು ಇಂಡಸ್ಟ್ರಿ 2012ರಿಂದ ನಾವೆಷ್ಟು ಚಿಕ್ಕದಾಗಿ ಬೆಳೆದ್ನೋ ಅದನ್ನ ಹಲವಾರು ಪೇಪರ್ಗಳು ಆರ್ಟಿಕಲ್ ಮಾಡಿದ್ರು. ಭಾರತ ಸರ್ಕಾರದವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ನ ಬರೆದು ಪಬ್ಲಿಕ್ ಮಾಡಿದ್ರು. ಆಮೇಲೆ CPCRI ಕಾಸರಗೋಡು ಅವರು ನನ್ನ ಸಾಧನೆಗೆ ಸನ್ಮಾನವನ್ನ ಕೊಟ್ರು. ಇದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಪ್ಯಾಕಿಂಗ್ ಇದೆಯಲ್ಲ, ನಾವು ಮಾಡ್ತಕ್ಕಂಥ ಬಾಟ್ಲ್, ಗ್ಲಾಸ್ ಬಾಟ್ಲಲ್ಲಿ ನಾವು ಕಳ್ಸಕ್ಕಾಗಲ್ಲ. ಯಾಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಷ್ಟ. ಅದಕ್ಕೋಸ್ಕರ ಪ್ಯಾಕಿಂಗ್ ನೇ ಟಪ್ಪರ್ ವೇರ್ ಕ್ವಾಲಿಟಿಯ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಹಾಕಿ ಅದಕ್ಕೆ ಕೆಡದೇರ ಹಾಕಿ ಮಾಡಿ ನಾವು ನಮ್ಮ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸ್ನೇಹಿತರೆ, ಈ ಪ್ರಾಡಕ್ಟ್ ನ ಯಾರ್ಯಾರ ಕೈಲ ಕೊಟ್ರೆ ಡೂಪ್ಲಿಕೇಟ್ ಮಾಡೋ ಸಾಧ್ಯತೆ ಇದೆ. ನಾನಿಷ್ಟು ಕಷ್ಟಪಟ್ಟು ಮಾಡಿ ಪ್ರಯೋಜನ ಏನು? ಸಂಸ್ಕಾರವಂತರಿಂದ ಸಂಸ್ಕಾರವಂತರಿಗೆ ತಲುಪಬೇಕು ಅನ್ನೋದು ನಮ್ಮ ಒಂದು ವಿಷನ್ ಇತ್ತು ಸ್ನೇಹಿತರೆ. ಆ ವಿಷನ್ಗೆ ಇವತ್ತು ಎಷ್ಟೋ ಜನ ಸಹಕಾರಿಯಾಗಿ ನಿಮಗೆ ಈ ಲಿಂಕ್ ನ ಕಳಿಸಿದ್ದಾರೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನೋಡಿ, ದೇವರು ಎಲ್ಲೋ ಇರಲ್ಲ ಸ್ನೇಹಿತರೆ, ಮನುಷ್ಯರ ರೂಪದಲ್ಲೇ ಇರ್ತಾನೆ. ನಮಗೆ ಸಾಧ್ಯ ಆದಾಗೆಲ್ಲ ನಾವೇನ್ ಮಾಡ್ಬೇಕಾಗತ್ತೆ, ಈ ದೇವ್ರನ್ನ ಹುಡುಕಾಟ ಮಾಡ್ಬೇಕಾಗತ್ತೆ. ದೇವ್ರು ಮಾಡೋ ಕೆಲ್ಸನ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ನನ್ನ ರಿಕ್ವೆಸ್ಟ್ ಇಷ್ಟೇ ಸ್ನೇಹಿತರೆ, ಪುಣ್ಯಕ್ಕೋಸ್ಕರ ಹಲವಾರು ಕೆಲ್ಸಗಳನ್ನ ಮಾಡೋದ್ರ ಬದಲು ಮುಂದಿನ ವಾರ ನೀವೇನ್ ಮಾಡ್ಬೇಕು ಸ್ನೇಹಿತರೆ, ನಿಮಗೆ ಅರ್ಥ ಆಯ್ತಲ್ವಾ? ಈ ಉತ್ಪನ್ನದ ಬಗ್ಗೆ ನಿಮಗೆ ಮನವರಿಕೆ ಆಯ್ತಲ್ವಾ? ಮುಂದಿನ ಮಂಗಳವಾರ ನಾನು ಮತ್ತೆ ಬರ್ತೀನಿ. ನನ್ನ ಬಹಳ ದಿನದವರೆಗೂ ನಾನು ಈ ಜನಗಳಿಗೆ ಶಿಕ್ಷಣ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ಪುಣ್ಯ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಫ್ರೆಂಡ್ಸು, ನಿಮ್ಮ ಆತ್ಮೀಯರು ನೀವ್ ಹೇಳಿದ್ರೆ ಕೇಳಲ್ಲ, ಆದ್ರೆ ನಾವ್ ಹೇಳಿದ್ರೆ ಕೇಳ್ತಾರಲ್ವಾ? ಮಂಗಳವಾರ 1 ಗಂಟೆ ಕರ್ಕೊಂಬಂದ್ ಅವ್ರನ್ನ ಇಲ್ಲಿ ಕೂರಿಸ್ಕೋಬೇಕು ಸ್ನೇಹಿತರೆ. 1 ಗಂಟೆ ನೀವು ಕೂರ್ಸಿದ್ದೆ ಆದ್ರೆ ನಿಮಗ್ ಬಹಳ ವಿಚಾರಗಳು ನಿಮ್ ತಲೆಗೆ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೇನೆ ಇಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವು ಕಳೆದ ಒಂದು ವಾರದಿಂದ, ಅಂದ್ರೆ ಸುಮಾರು 1-2 ವಾರದಿಂದ ಈ ವರ್ಜಿನ್ ಕೊಕೊನಟ್ ಆಯಿಲ್ಗೆ ಆಯುರ್ವೇದಿಕ್ ಪ್ರಾಪರ್ಟಿಗಳನ್ನ ಆಡ್ ಮಾಡಿ, ಆಯುರ್ವೇದಿಕ್ ಗುಣಗಳನ್ನ ಆಡ್ ಮಾಡಿ ನಾವು ಸ್ನೇಹಿತರೆ ಇದಕ್ಕೆ ನಾವೇ ಇದಕ್ಕೆ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ಮಾಡಿ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಆಯುರ್ವೇದಿಕ್ ಹೇರ್ ಆಯಿಲ್ ನ ಮಾಡಿದೀವಿ.
ಒಂದು ಅದ್ಭುತವಾದ ರಿಸಲ್ಟ್ ಇದೆ ಸ್ನೇಹಿತರೆ, ಮನಮೋಹಕವಾಗಿದೆ. ಅದನ್ನು ಕೂಡ ನಿಮಗೆ ಯಾರು ಲಿಂಕ್ ಕಳಿಸಿದಾರೋ ಅವ್ರ ಮುಖಾಂತರ ಕೇಳಿ ತರಿಸ್ಕೊಂಡು ಅದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮುಂದಿನ ವಾರ ನೆನ್ಪಿಡ್ಕೊಳ್ಳಿ, ನಿಮ್ಮಿಂದ ಪ್ರಯತ್ನ ಆದ್ರೆ ಕನಿಷ್ಠ 2-3 ಜನಕ್ಕೆ ಇದರ ಮಾಹಿತಿನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿ. ಆ ಒಂದು ಪುಣ್ಯದ, ಯಾಕೆಂದ್ರೆ ಇವತ್ತು ಅವ್ರು ಎಷ್ಟು ಆರೋಗ್ಯದಲ್ಲಿ ಹಿಂಸೆ ಅನುಭವಿಸ್ತಾ ಇದಾರೋ ಅದು ಎಲ್ಲದೂ ತಪ್ಪೋಗುತ್ತೆ. ಜಸ್ಟ್ ವರ್ಜಿನ್ ಕೊಕೊನಟ್ ಆಯಿಲ್ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ 2 ಚಮಚ ಕುಡಿದ್ರೆ ಸಾಕು, ಸಾಕ್ಷಾತ್ ತಾಯಿ ಹಾಲು ದೇಹದೊಳಗೆ ಹೋದ್ರೆ ಏನ್ ಕೆಲಸ ಮಾಡ್ಬೋದು ಅದು ಮಾಡುತ್ತೆ ಅಂತ ಹೇಳ್ತಾ, ಮುಂದಿನ ಮಂಗಳವಾರ ನಿಮ್ಮನ್ನ ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರನ್ನ ಬರೋದನ್ನ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ.